ಒಂದು ನಿಮಿಷ. ಎಸ್, ಕೃಷ್ಣಪ್ಪ ಹೇಳಿದ್ದು ನೀವೆಲ್ಲರೂ ಹೇಳಿದ್ದನ್ನು ಕೃಷ್ಣಪ್ಪ ಕಲೆಕ್ಟಿವ್ ಆಗಿ ಹೇಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿದ್ರಲ್ವಾ, ಅದನ್ನೆಲ್ಲ ಕರೆಕ್ಟ್ ಆಗಿ ಕಲೆಕ್ಟಿವ್ ಆಗಿ ಕೃಷ್ಣಪ್ಪ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಕೃಷ್ಣಪ್ಪ. ಸೊ ಯಾಕೆ ನಾವು ಪ್ರತಿಯೊಬ್ಬರನ್ನ ಕರೆದು ಹೇಳೋದು? 3, 4, 5, 6 ರೀಸನ್ಗಳು ಇದೆ ಖಂಡಿತ ಕರೆಯೋದಕ್ಕೆ. ಎಲ್ರೂ ಟಿ ಅಂದ್ರೆ ಎಲ್ರೂ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಕೇಳುವಂಥದ್ದಲ್ಲ. ಆದ್ರೆ ಒಬ್ರು ಹೇಳುವಾಗ ಉಳಿದಿದ್ದವರೆಲ್ಲ ಕೇಳಲೇಬೇಕಲ್ವಾ? ಹಂಗಾಗಿ ಯಾರು ನಿಜವಾದ ಮುದುಕಿಯರಲ್ಲಿ ನಾವು ಇವಾಗ ಫಸ್ಟ್ ಸ್ಟೆಪ್ಪು ಅರ್ನಿಂಗು ಅಥವಾ ಶ್ರೀಲಂಕಾ ಅಥವಾ ಧನ್ವರ್ಷ ತೂಫಾನ್ ಅಂತಲೇ ತಗೊಳ್ತೀನಿ ಈ ಸೀಸನ್ ಅಲ್ಲಿ, ಈ ಟೈಮಲ್ಲಿ. ಅದು ಮಾಡ್ಬೇಕು ಅಂತಿರೋರು ಬಾಯಿ ಬಿಡ್ಲೇಬೇಕು, ಮಾತಾಡ್ಲೇಬೇಕು, ಕೇಳಿಸ್ಕೊಂಡ್ರೆ ಸಾಲ್ದು. ಅದಕ್ಕೆ ಟಿ ಇರೋದು. ಸೊ ಪ್ರತಿಯೊಬ್ರು ಕೂಡ ಬನ್ನಿ. ಯಾರು ಆಗ್ತಾನೇ ಇಲ್ಲ ಸ್ಟ್ರಿಕ್ಟ್ ಆಗಿ, ಇಟ್ಸ್ ಓಕೆ. ಇಲ್ಲಿ ಕೂಡ ಒಂದು ಕಲಿಯುವಂಥದ್ದು, ಯಾರಿಗೆ ಬರ್ಲಿಕ್ಕೆ ಆಗ್ತಿಲ್ಲ ಅವರ ಕಡೆಯಿಂದ ಕೂಡ ಅವರು ಕಲಿಬಹುದು, ಬೇರೆಯವರು ಕಲಿಬಹುದು. ಅದರಿಂದ ನಾನು ಅನ್ಮ್ಯೂಟ್ ಮಾಡಿ ಬರಕ್ಕಾಗ್ತಿಲ್ಲ ಅನ್ನೋದು ನನ್ನಲ್ಲೊಂದು ಗಿಲ್ಟ್ ಇರುತ್ತೆ. ಯಾರಿಗೆ ಬರಕ್ಕಾಗ್ತಿಲ್ಲ, ದಯವಿಟ್ಟು ಆ ಗಿಲ್ಟ್ ಕೂಡ ಒಂದು ಈಗೋ. ಇದು ನಾವು ಬೆಳಗಿನ ನಮ್ಮ ಜೀವನ ಶಿಕ್ಷಣದ ಕ್ಲಾಸಲ್ಲಿ ಕಲ್ತಿರೋದು ಲಾಸ್ಟ್ ಇಯರ್. ನಾನೇನಾನು ಮಾಡಕ್ಕಾಗ್ತಿಲ್ಲ ಗಿಲ್ಟ್ ಅಂದ್ರೆ ಅದು ಈಗೋ. ಆ ಈಗೋವನ್ನ ಹೋದ್ರೆ ಮಾತ್ರ ಪಾಕೆಟ್ಗೆ ಮನಿ ಬರುತ್ತೆ. ಈಗೋ ತೆಗ್ದಾಗ ಪಾಕೆಟ್ ಅಲ್ಲಿ ಮನಿ ಕೂಡ್ಬೋದು, ಇಲ್ಲ ಮನಿಯನ್ನ ಹೊರಗಡೆ ಹಾಕಿ ಈಗೋ ತುಂಬಿಕೊಳ್ಳುತ್ತೆ. ಇಲ್ಲಿ ಒಂದ್ ವೇಳೆ ದುಡ್ಡಿದ್ರು ಆ ದುಡ್ಡು ಹೊರಗಡೆ ಹೋಗುತ್ತೆ, ಈಗೋ ಹೋಗುತ್ತೆ. ಹಾಗಾಗಿ ಯಾರಾದ್ರೂ ಅನ್ಮ್ಯೂಟ್ ಬರಕ್ ಆಗ್ತಿಲ್ಲ ಅನ್ನೋರು ಲಾಗಿನ್ ಆಗೋದನ್ನೇ ಬಿಟ್ಬಿಡ್ಬೇಡಿ. ರಿಯಲ್ ಹೆಲ್ತ್ ಚಾಲೆಂಜ್ ಇದ್ದಾಗ ಈವನ್ ಮಲ್ಕೊಂಡು ಕೇಳಿದ್ರು ಇಟ್ಸ್ ಓಕೆ. ಏನಂದ್ರೆ ಲಿಟಲ್ ಮೋರ್ ಸಿನ್ಸಿಯರ್ ಟು ಮೈ ಸೆಲ್ಫ್. ನನಗೆ ನಾನು ಸ್ವಲ್ಪ ಜಾಸ್ತಿ ಸಿನ್ಸಿಯರ್ ಆಗಿದ್ರೆ ಸಾಕು. ನಾನು ಯಾವ ಕಾರಣದಿಂದ ಅನ್ಮ್ಯೂಟ್ ಮಾಡ್ತಿಲ್ಲ ಅದು ನನಗ್ ಗೊತ್ತಿರ್ಬೇಕು. ಏನು ಪ್ರಪಂಚಕ್ಕೆಲ್ಲ ಅದನ್ನ ಹೇಳ್ಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಗಾಗತ್ತೆ ಅಂದ್ರೆ ಹೇಳ್ಬೋದು, ಅನ್ಮ್ಯೂಟ್ ಮಾಡಿ ನಾನು ಇಲ್ಲ ಆಗ್ತಿಲ್ಲ ಅಂತ ಹೇಳ್ಬೋದು. ಹೇಳದಿದ್ರು ಏನು ಪರವಾಗಿಲ್ಲ, ಹೇಳಿದ್ರೆ ಒಳ್ಳೇದು. ಯಾಕೆಂದ್ರೆ ಅವಾಗ ನಾವು ಟೈಮ್ ವೇಟ್ ಮಾಡಲ್ಲ, ಇನ್ ಬರ್ಲಿ ಅಂತ ವೇಟ್ ಮಾಡಲ್ಲ, ಮುಂದಕ್ಕೆ ಹೋಗ್ತೀವಿ ಅಷ್ಟೇ, ಏನ್ ತೊಂದ್ರೆ ಇಲ್ಲ. ಈಗ ನನಗೆ ಆ ವಿಡಿಯೋದಿಂದ ಅರ್ಥ ಆಗಿದ್ದು, ನೀವು ಹೇಳಿದ್ದನ್ನೆಲ್ಲ ಆಡ್ ಮಾಡೋದಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಅಲ್ಲ. ತುಂಬಾ ಜನ ಇದು ನಾಗರತ್ನನಿಗೆ ಅಂತ ಅನ್ಕೊಳ್ಳೋಣ, ಆಕ್ಚುಲಿ ನಂಗೆ ಟ್ರಯಲ್ ಇದು, ನನಗೆ ಟಿ ಅಂದ್ರೆ ಇರೋದ್ರಲ್ಲಿ 1 ನಿಮಿಷ ಅದನ್ನೇ ನಾವು ನೆನ್ಪಿಟ್ಕೊಳಕ್ ಆಗಿಲ್ಲ ಅಂದ್ರೆ ನಾವೇನು ಟ್ರೈನರ್ ಆಗಕ್ಕಾಗತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಟ್ರಯಲ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಅವರವರ ಮನಸ್ಸನ್ನ, ಇಮ್ಯಾಜಿನೇಷನ್ ಅಂದ್ರೆ ಕಲ್ಪನಾ ಶಕ್ತಿಯನ್ನ ರಾಂಗ್ ಆಗಿ ಅಂದ್ರೆ ಡಿಸ್ಟ್ರಕ್ಟಿವ್ಲಿ ಅಂತ ಹೇಳ್ತೀವಿ. ಡಿಸ್ಟ್ರಕ್ಟಿವ್ಲಿ ಅಂದ್ರೆ ಏನರ್ಥ? ಅದು ಹಾಳು ಮಾಡುವಂತದ್ದು. ಕನ್ಸ್ಟ್ರಕ್ಟಿವ್ಲಿ ಅಂದ್ರೆ ನಮ್ಗೆ ಬೆಳವಣಿಗೆ ಕೊಡುವಂತದ್ದು. ಇದು ಇಂಗ್ಲಿಷ್ ಪಾಠ ಅಂತ ಅನ್ಕೊಳ್ಳೋಣ ನಾಗರತ್ನ ಅವರಿಗೆ. ಥ್ಯಾಂಕ್ಸ್ ಟು ನಾಗರತ್ನ. ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಲ್ಲ, ಡಿಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಕನ್ಸ್ಟ್ರಕ್ಟಿವ್ ಅಂದ್ರೆ ಕನ್ಸ್ಟ್ರಕ್ಷನ್, ಬೆಳವಣಿಗೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದಂದ್ರೆ ಕನ್ಸ್ಟ್ರಕ್ಷನ್. ಬೆಳವಣಿಗೆ ಆಗುವಂಗೆ ಯೂಸ್ ಮಾಡ್ತಿಲ್ಲ ಅವರ ಕಲ್ಪನಾ ಶಕ್ತಿಯನ್ನ ಡಿಸ್ಟ್ರಕ್ಟಿವ್ ಆಗಿ ಹಾಳು ಮಾಡುವಂಗೆ. ನಾನೇನ್ ಮಾಡೋದು? ನನ್ನಮ್ಮಂಗೆ ನಾನು ಯಾರು ನೋಡ್ಕೋತಾ ಇಲ್ಲ, ನನ್ನಮ್ಮನ ಆರೋಗ್ಯ ಹಂಗಾಗಿದೆ, ನನ್ನಮ್ಮಂದು ನೋಡ್ಕೊಳ್ಳೋದೆ, ಅವರೆಲ್ಲ ಹಂಗಿದ್ದಾರೆ, ಯಾಕೆ ಅವ್ರು ನೋಡಲ್ಲ? ಇದೆಲ್ಲ ಡಿಸ್ಟ್ರಕ್ಟಿವ್. ನೋಡ್ಕೊಳ್ತಿಲ್ಲ, ಅಮ್ಮನ ಆರೋಗ್ಯ ಹಾಳಾಗ್ತಿದೆ ಅನ್ನೋದು ಡಿಸ್ಟ್ರಕ್ಟಿವ್. ಇದು ನಾನು ಎಕ್ಸಾಂಪಲ್ ಒಂದು ತಗೊಂಡೆ ಅಷ್ಟೇ, ಜನರಲ್ ಆಗಿ ಬರುವಂತದ್ದು ಜನಗಳಲ್ಲಿ. ಆತರ ನಾನು ಯೋಚನೆ ಮಾಡಿ ಏನಾದ್ರೂ ನಂದು ಕನ್ಸ್ಟ್ರಕ್ಟ್ ಆಗತ್ತಾ, ಅಂದ್ರೆ ಅವ್ರ ಆರೋಗ್ಯ ಹುಷಾರಾಗತ್ತಾ, ನಾನೇನಾದ್ರೂ ಉತ್ತಮ ಮಟ್ಟಕ್ಕೆ ಹೋಗ್ತೀನ? ಎರಡು ಬೇಕು. ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆ ವಿಷಯ ಏನಾದ್ರೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ಬೆಳವಣಿಗೆ ಲೆವೆಲ್ ಹೋಗತ್ತಾ, ಇಲ್ಲ ಆ ರೀತಿ ಯೋಚನೆಯಿಂದ ನನಗೇನಾದ್ರೂ ಪ್ರಯೋಜನ ಆಗತ್ತಾ, ಇದು ಯೋಚನೆ ಮಾಡ್ಬೇಕು. ಎರಡೂ ಇಲ್ಲ. ಸೊ ಆಗ ನಮ್ಮ ಪ್ರಾಪ್ ಏನದು ಇವ್ರು ಹೇಳಿರುವಂತದ್ದು, ಅದು ಸೀಕ್ರೆಟ್ ವಿಡಿಯೋದ ಒಂದು ಪಾರ್ಟ್ ಇರಬಹುದು. ಅವ್ರು ಏನ್ ಹೇಳಿದ್ದಾರೆ, ಸೀಕ್ರೆಟ್ ಬುಕ್ ಅಲ್ಲಿ ಇರುವಂತದ್ದು ಅದು. ಅವ್ರು ಏನ್ ಹೇಳಿದ್ದಾರೆ, ಆ ಇಮ್ಯಾಜಿನೇಷನ್ ಅನ್ನ, ಥಾಟ್ಸ್ ಅನ್ನ 1 ನಿಮಿಷ ಕೂತ್ಕೊಳ್ಳಿ. ನಿಮ್ಗೇನು ಪೆನ್ ತಗೊಳ್ಳಿ, ಬುಕ್ ಪೇಪರ್ ತಗೊಳ್ಳಿ, ರೈಟ್ ಡೌನ್, ಬರೀರಿ. ಏನನ್ನ ಬರೀರಿ? ನಿಮಗೇನು ಬೇಕು, ನಿಮಗೇನು ಬೇಕಾಗಿದೆ ಅದನ್ನ ಬರೀರಿ.
ಬರೆಯೋದು ಹೇಗೆ? ಈಗ ಇಲ್ಲಿ ನೋಡಿ, ನಾನು ಉದಾಹರಣೆ ಅಮ್ಮನ ಆರೋಗ್ಯ ಅಂತ ತಗೋತೀನಿ. ಅಮ್ಮನ ಆರೋಗ್ಯ ಚೆನ್ನಾಗಾಗ್ಬೇಕು, ಅಮ್ಮನನ್ನ ಚೆನ್ನಾಗಿ ಎಲ್ರು ನೋಡ್ಕೋಬೇಕು, ಅದು ಅಲ್ಲ. ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ನಾನು ಶ್ರೀಲಂಕಾ ತಗೋತೀನಿ ಇವಾಗ. ನಾನು ಶ್ರೀಲಂಕಾಕ್ಕೂ ಹೋಗ್ಬೇಕು, ಹೋಗ್ಲೇಬೇಕು. ಅದು ಫ್ಯೂಚರ್ ಟೆನ್ಸು. ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದಿದ್ದು, ಪ್ರೆಸೆನ್ಸ್ ಅಲ್ಲ. ಪಾಸ್ಟ್ ಟೆನ್ಸ್ ಏನು? ಅಯ್ಯೋ ನೋಡ್ಕೊಳ್ತಿಲ್ಲ ಅನ್ನೋದು ಆಲ್ರೆಡಿ ಆಗಿದೆ, ನಾನು ನೋಡ್ಕೊಂಡಿದ್ದೀನಿ. ಶ್ರೀಲಂಕಾ ಟ್ರಿಪ್ಪು, ಅಯ್ಯೋ ಕಷ್ಟ ಆಗ್ತಿದೆ, ಅವ್ರು ಬರ್ತಿಲ್ಲ, ಇವ್ರು ಬರ್ತಿಲ್ಲ, ಅದೆಲ್ಲ ಪಾಸ್ಟ್ ಟೆನ್ಸು. ಅವ್ರು ಬಾರದೇ ಇರೋದು, ಇವ್ರು ಬಾರದೇ ಇರೋದೆಲ್ಲ ಪಾಸ್ಟ್ ಟೆನ್ಸು, ಇವಾಗಿಂದ ಅಲ್ಲ ಅದು ಅಂತ ಇಮ್ಯಾಜಿನೇಷನ್ ಬರಬೇಕು. ಬರ್ದಿಟ್ಕೊಳ್ಬಹುದು. ಏನು? ಶ್ರೀಲಂಕಾದಲ್ಲಿ ನಾನು, ಪ್ರೆಸೆಂಟ್ ಟೆನ್ಸು. ಈ ಶ್ರೀಲಂಕಾ ಟ್ರಿಪ್ ಅನ್ನ 7 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಕ್ವಾಲಿಫೈ ಆಗೋದಿರ್ಬಹುದು, ಯಾವುದೇ ಇರ್ಲಿ. ಆದ್ರೆ ಈಗ ನಾನು ಶ್ರೀಲಂಕಾದಲ್ಲಿದ್ದೀನಿ, ನನ್ನ ಟೀಮಿಂದ ಇಷ್ಟೊಂದು ಜನ ವರ್ಷ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ನೋಡಿ, ಅವ್ರ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. 1,000, 1,500, 2,000, 7,500 ಇನ್ಕಮ್ ಅವ್ರ ಅಕೌಂಟಿಗೆ ಬಂದಿದೆ, ಬರ್ತಾ ಇದೆ. ನಿಮ್ಮ ಥಾಟ್ಸು, ನಿಮಗೇನು ಬೇಕು ಅಂತ ಇದೆ, ಆ ಥಾಟ್ಸ್ ಅಂದ್ರೆ ಏನು? ಯೋಚನೆ. ಆ ಯೋಚನೆ ಯಾವ್ದು ಮಾಡ್ಬೇಕು? ಬೇಕಾಗಿರೋದನ್ನ. ಆ ಯೋಚನೆಯನ್ನ ಬೇಕಾಗಿರೋದಕ್ಕೆ ಮಾಡಿ ಅದನ್ನ ಬರ್ದಿಟ್ಕೊಳ್ಳೋದು ಯಾಕೆ ಹೇಳಿ? ಹಾಗಾಯ್ತು ಹೀಗಾಯ್ತು ಅನ್ನುವಾಗ ನನ್ನ ಮನಸ್ಸು ಮಂಕಿ ತರ ನನ್ನ ಮನಸ್ಸು ಓಲಾಡ್ತಿರ್ತಾರೆ ಆ ಕಡೆ ಈ ಕಡೆ. ಬರ್ದಿಟ್ಕೊಂಡ್ರೆ ಬರ್ದಿರೋದು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತಲ್ವಾ? ಅದೇನಾದ್ರೂ ಚೇಂಜ್ ಆಗತ್ತಾ? ನನ್ನ ಮನಸ್ಸು ತರ ಅದು ಚೇಂಜ್ ಆಗಲ್ಲ. ಬರ್ದಿಟ್ಕೊಂಡಾಗ ಫಾರ್ಮ್ ಇರುತ್ತೆ ಅಲ್ಲಿ, ಅಂದ್ರೆ ಗಟ್ಟಿಯಾಗಿ ಕೂತಿರುತ್ತೆ. ನನಗೇನು ಬೇಕು ಅಂತ ಬರ್ದಿಟ್ಕೊಳ್ಳೋದಲ್ಲ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನನಗೆ ಆಗಿದೆ, ಸಿಕ್ಕಿದೆ ಅನ್ನೋದು. ಆಲ್ರೆಡಿ ಇದ್ದೀನಿ ನಾನು ಶ್ರೀಲಂಕಾದಲ್ಲಿ. ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ 1 ಲಕ್ಷ ಇನ್ಕಮ್ ಬಂದಿದೆ. ಮೋದಿ ಕೇರಿಂದ 1 ಲಕ್ಷ ಇನ್ಕಮ್ ತಿಂಗಳಿಗೆ. ಈ ತಿಂಗಳ ಇನ್ಕಮ್ ನಂಗೆ 1 ಲಕ್ಷ ಬಂದಿದೆ. ಮುಂದಿನ ತಿಂಗಳು 1 ಲಕ್ಷ ನನ್ನ ಇನ್ಕಮ್ಗೆ ಬರ್ತಾ ಇದೆ ಅಲ್ಲ, ಬಂದಿದೆ. ಅದನ್ನ ಬರ್ದಿಟ್ಕೊಂಡಾಗ ನನ್ನ ಗಂಡ, ಮಕ್ಕಳು ಅಥವಾ ಅಕ್ಕಪಕ್ಕದವರು ಯಾರೇ ಏನೇ ಹೇಳಿದ್ರು ಅದು ಚೇಂಜ್ ಆಗಲ್ಲ. ಸೊ ನಮ್ಮ ಪ್ರಾಪ್ ಇವರು ಹೇಳಿರುವಂತ ಏನದು ಹೇಳಿರೋದು, ತುಂಬಾ ಜನ ಅವರ ಯೋಚನೆಯನ್ನ, ಇಮ್ಯಾಜಿನೇಷನ್ ಅನ್ನ ರಾಂಗ್ ವೇ ಅಂತ, ಡಿಸ್ಟ್ರಕ್ಟಿವ್ ಅಂದ್ರೆ ಹಾಳು ಮಾಡುವಂತದ್ದಾಗಿ ಯೂಸ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡಿ. ಪೆನ್ನು ಪೇಪರ್ ತಗೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, ನಿಮಗೆ ಏನು ಬೇಕು ಅಂತ ಬರ್ದಿಟ್ಕೊಂಡಾಗ ಆ ಇಮ್ಯಾಜಿನೇಷನ್ಗೆ, ಏನು ಬರ್ದಿಟ್ಕೊಂಡಿರೋದನ್ನ ಯಾವಾಗ್ಲೂ ನೋಡ್ಲೇಬೇಕು ಅಂತ ಅರ್ಥ ಅಲ್ಲ. ಯಾವಾಗ ನಾನು ರಾಂಗ್ ಹೋಗ್ತೀನಿ, ನಮ್ಮ ಕೃಷ್ಣಪ್ಪ ಅವರು ಹೇಳಿರೋದು, ಆ ಚಿಕ್ಕದೇ ಸಂದಿನಲ್ಲಿ ಗಾಡಿ ಹೋಗ್ಬೇಕು ಅಂದ್ರೆ ಆವಾಗ ಗಾಡಿ ಹೊಡೆಯಿತು ನಂಗೆ, ಇವಾಗ ನಾನು ರಾಂಗ್ ಡ್ರೈವ್ ಮಾಡದೆ ಅಂತ ಯೋಚನೆ ಏನಾದ್ರೂ ಬಂದ್ರೆ ಏನಾಗುತ್ತೆ? ಗಾಡಿ ಡ್ರೈವ್ ಮಾಡೋರಿಗೆ ಗೊತ್ತು. ಸೊ ಫಸ್ಟ್ ಟೈಮ್ ನಾನು ನಮ್ಮ ಹೊಸ ಗಾಡಿಯನ್ನ ಮೊನ್ನೆ ಊರಿಂದ ಬರುವಾಗ ಓಡಿಸಿದೆ. ಎಲ್ಲ ಒಂದ್ ಸ್ಮಾಲ್ ಮಿಸ್ಟೇಕ್ ಮಾಡಿದೀನಿ. ಆವಾಗ ಇಮಿಡಿಯೇಟ್ ಗೊತ್ತಾಯ್ತು, ಏನ್ ಮಿಸ್ಟೇಕ್ ಮಾಡಿದೆ ನಾನು ಅಂತ ಗೊತ್ತಾಯ್ತು ನಂಗೆ. ಏನು ತಪ್ಪಾಗಿಲ್ಲ, ಸಡನ್ ಬ್ರೇಕ್ ಬಂದಿತ್ತು. ಫಸ್ಟ್ ಟೈಮ್ ಅಲ್ವಾ ನಾನ್ ತಗೊಂಡಿರೋದು ಆ ಗಾಡಿಯನ್ನ ಕೈಯಲ್ಲಿ ಅಂತ ಅದನ್ನ ಯೋಚನೆ ಮಾಡಿಬಿಟ್ಟೆ. ಇಲ್ಲ, ನಾನ್ ತುಂಬಾ ದಿನದಿಂದ ಈ ಗಾಡಿಯನ್ನ ಓಡಿಸ್ತಾ ಇದ್ದೀನಿ. ಏನು ವ್ಯತ್ಯಾಸ ಇರುತ್ತೆ ಗಾಡಿನಲ್ಲಿ? ಒಂದೇ ಅಲ್ವಾ? ಸಫಾರಿನಲ್ಲೂ ಇದ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಸಿಟ್ಟಿಂಗ್ ಪೋಸ್ಚರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸ್ಮೂತ್ನೆಸ್ ಅಲ್ಲಿ ಇದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಬಟ್ ಗೇರು ಅದು ಆಟೋಮೆಟಿಕ್, ಇದು ಆಟೋಮೆಟಿಕ್. ಯಾಕೆ ನನ್ನ ಮನಸ್ಸಲ್ಲಿ ನಾನು ಫಸ್ಟ್ ಟೈಮ್ ಕೂತ್ಕೊಂಡಿದ್ದೀನಿ ಬರಬೇಕು? ಕೃಷ್ಣಪ್ಪ ಹೇಳ್ದಂಗೆ ಸಂದೀನಲ್ಲಿ ಹೋಗುವಾಗ ನಮ್ಮ ಮನಸ್ಸು ಫೋಕಸ್ ಎಷ್ಟು ಇಡಬೇಕು, ಅದೇ ರೀತಿ ಸ್ಟಾಪ್ ಮಾಡುವಾಗ್ಲೂ ಫೋಕಸ್ ಆ ಸ್ಟಾಪಿಂಗ್ ಅಲ್ಲಿ ಇರ್ಬೇಕು ಅಂತ ಗೊತ್ತಾಯ್ತು ನಂಗೆ ಇಮಿಡಿಯೇಟ್. ಅಂದ್ರೆ ನನ್ನ ಪ್ರತಿದಿನ ಈ ವಿಜುವಲೈಸೇಷನ್ ಅಂದ್ರೆ ಏನು? ನಾವಿಲ್ಲಿ ಹೇಳಿದಾಗ, ಈಗ ಉದಾಹರಣೆಗೆ ಒಂದು 5 ನಿಮಿಷನ 3 ನಿಮಿಷನ ಪ್ರೇಮ ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ? ಓದುವಂತಹ ವಿಷಯಗಳು, ಬೇರೆ ವಿಷಯಗಳು. ಅದು ಜಸ್ಟ್ ನಿಮಗೆ ನೀವು ವಿಜುವಲೈಸೇಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್. ಅದುವೇ ವಿಜುವಲೈಸೇಷನ್ ಆಗಲ್ಲ. ಯಾಕೆ ಹೇಳಿ? ಅದರಲ್ಲಿ ಮಲ್ಟಿಪಲ್ ಥಿಂಗ್ಸ್. 3 ನಿಮಿಷದಲ್ಲಿ ಎಷ್ಟು ವಿಷಯ ಇದೆ ಯೋಚನೆ ಮಾಡಿ. ಬೇಕಂದ್ರೆ ರಿಕ್ವೆಸ್ಟ್ ಮಾಡಿ ಪ್ರೇಮಾ ಮೇಡಮ್ ಹತ್ರ ಅದನ್ನ ಕಳಿಸ್ಕೊಡಕ್ಕೆ. ಸೊ ಯೋಚನೆ ಮಾಡಿ, ಮಲ್ಟಿಪಲ್ ಎಲ್ಲಾ ವಿಷಯಗಳನ್ನ
ಒಟ್ಟಿಗೆ ಕೂತು ನಾವು ವಿಜುವಲೈಸೇಷನ್ ಮಾಡಿದ್ರೆ ಅದು ಪ್ರಯೋಜನ ಆಗತ್ತಾ? ವಿಜುವಲೈಸೇಷನ್ ಮಾಡುವಾಗ ಒಂದು ಆ ಪಾಯಿಂಟ್ ಅನ್ನ ಮಾತ್ರ, ಯಾವುದು ನಿಮಗೆ ಪರ್ಟಿಕ್ಯುಲರ್ ಬೇಕು, ನಾನು ಹೇಳಿದಂಗೆ ಇನ್ನೇನು ಗಾಡಿ ನಿಲ್ಲಿಸ್ಬೇಕು, ಬ್ರೇಕ್ ಹಾಕಬೇಕು ಅಂದ್ರೆ ಆ ಬ್ರೇಕ್ ಹಾಕೋದ್ರ ಬಗ್ಗೆ ಮಾತ್ರ ಯೋಚನೆ ಬೇಕು. ಆ ಬ್ರೇಕ್ ಹಾಕುವ ಬಗ್ಗೆ ಯೋಚನೆ ಮಾಡುವ ಬದಲು ಸ್ಲೋಲಿ ಆಕ್ಸಿಲೇಟರ್ನ ಬಿಟ್ಬಿಟ್ರೆ ಅದು ಏನಿಲ್ಲತ್ತೆ, ಏನು ಯೋಚನೆ ಮಾಡೋದು ಬೇಡ, ಬ್ರೇಕ್ ಹಾಕೋದೇ ಬೇಡ. ಅವಾಗ ಅಂದ್ರೆ ನಾನು ಏನ್ ಬೇಕು ಅದನ್ನ ಮಾತ್ರ ಯೋಚನೆ ಮಾಡಬೇಕು ಆ ಟೈಮಲ್ಲಿ. ಅದಕ್ಕೆ ಆ 1 ನಿಮಿಷದ ವಿಜುವಲೈಸೇಷನ್ ಅನ್ನ ನೀವು ಯಾವ ಟೈಮಲ್ಲಿ ತಗೋತೀರಾ? ಬೆಳಿಗ್ಗೆ ಯಾಕೆ ನಾವು ತಗೊಳ್ಳೋದು? ನಿಮಗೆ ತುಂಬಾ ಇಂಪಾರ್ಟೆಂಟ್. ನನಗೆ ಲೈಫಲ್ಲಿ ಬೇಕೇ ಬೇಕು, ಲೈಫಲ್ಲಿ ಈಗ ಇವತ್ತು ಈ ಮಂತು ಈ ಟೈಮಲ್ಲಿ ಅದನ್ನ 1 ನಿಮಿಷ ಎತ್ಕೊಳ್ಳಿ. ಎಕ್ಸಾಂಪಲ್, ನೀವೊಂದು ಡೆಮೋಸ್ಟ್ರೇಷನ್ಗೆ ಅಥವಾ ಪ್ರೆಸೆಂಟೇಷನ್ಗೆ ಅಥವಾ ಪ್ರಾಸ್ಪೆಕ್ಟಿಂಗಿಗೆ ಹೋಗ್ತಿದ್ದೀರಾ. ಆಗ ಬೇರೆ ಯಾವ ಯೋಚನೆ ಮಾಡಕ್ ಹೋಗ್ಬೇಡಿ. ಎಸ್, ಒಬ್ಬ XYZ ಅಂದ್ರೆ ಒಂದು ಹೆಸರು, ರಾಮ ಅಂತ ಹೇಳ್ತೀನಿ ನಾನು. ರಾಮ ಅವರನ್ನ ನೀವು ಪ್ರಾಸ್ಪೆಕ್ಟಿಂಗ್ ಮಾಡಕ್ ಹೋಗ್ತಿದ್ದೀರಾ. ಆವಾಗ ನಿಮ್ಮ ಮನಸ್ಸಲ್ಲಿ ಒಂದೇ ಬರಬೇಕು, ರಾಮ ಅವರು ಮುದುಕಿರಲಿ. ನಾನೀಗ ಉದಾಹರಣೆ ಹೇಳೋದು, ನಿಮ್ಗೆ ಅದು ಅವರನ್ನ ಯಾವ ರೀತಿ ಇದೆ ಅಂತ ಅದನ್ನ ಯೋಚನೆ ಮಾಡಿ. ಅವರು ಮೋದಿಕೇರಿಂದ 1 ಲಕ್ಷ ಇನ್ಕಮ್ ತಗೋತಿದ್ದಾರೆ, ಅವರು ಮೋದಿಕೇರಿಂದ ಕಾರ್ ತಗೊಳ್ತಿದ್ದಾರೆ, ಅವರು ಮೋದಿಕೇರಿಂದ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ನೋಡಿ ಶ್ರೀಲಂಕಾಕ್ಕೆ ಹೋಗ್ತಿದ್ದಾರೆ. ಆವಾಗ ನಮ್ಮ ಮನಸ್ಸು ಏನ್ ಹೇಳತ್ತೆ? ಅಯ್ಯೋ, ಈಗ ಜಾಯಿನ್ ಆಗಿ ಈಗ ಅವರು ಟ್ರಿಪ್ಗೆ ಕ್ವಾಲಿಫೈ ಆಗ್ತಾರಾ ಅಂತ ಮನಸ್ಸು ಹೇಳತ್ತಲ್ವಾ? ಮನಸ್ಸೇನು ಮಂಕಿ, ಅದು ಶಿಫ್ಟ್ ಆಗತ್ತೆ ಅಲ್ಲಿಗೆ ಇಲ್ಲಿಗೆ. ಏನ್ ಮಾಡ್ಬೇಕು? ಅದಕ್ಕೆ ರಾಮ ಅಥವಾ ಕೃಷ್ಣ ಅಥವಾ ಭೀಮ ಅವರನ್ನ ಬರ್ದಿಡಿ. ರಾಮ ಅವರದ್ದು ಫಾರಿನ್ ಟ್ರಿಪ್, ಶ್ರೀಲಂಕಾ ಕ್ವಾಲಿಫೈ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ರಾಮ ಅವರು ಧನ್ವರ್ಷಲ್ಲಿ ಕ್ವಾಲಿಫೈ ಆಗಿ 7,500 ಇನ್ಕಮ್ ಅವರ ಅಕೌಂಟಿಗೆ ಬಂತು. ರಾಮ ಅವರು ಯಾವ್ದು ಫಾರಿನ್ ಟ್ರಿಪ್ ಇರ್ಬೋದು. ಇಲ್ಲ, ರಾಮ ಅವರ ಟೀಮಲ್ಲಿ ನಿಮ್ಮ ಮನಸ್ಸು ಏನ್ ಹೇಳತ್ತೆ ಅದನ್ನ ಬರೀರಿ. ನಾನು ಹೇಳಿದೆ ಅಂತ ಮಾಡಿದ್ರೆ ಆರ್ಟಿಫಿಷಿಯಲ್ ಆಗತ್ತೆ, ಒರಿಜಿನಲ್ ಇರ್ಬೇಕು ಅದು. 100 ಜನ ಅವರ ಟೀಮಲ್ಲಿ ಬೇಸಿಕ್ ಕೋರ್ಸ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ. ಅದನ್ನ ಬರ್ದಿಡಿ, ಅದನ್ನ ವಿಜುವಲೈಸೇಷನ್ ಮಾಡಿ. ಬರ್ದಿಡೋದು ಯಾವಾಗ? ವಿಜುವಲೈಸೇಷನ್ ಮಾಡೋದಕ್ಕಿಂತ ಸ್ವಲ್ಪ ಮೊದ್ಲೇ ಅಥವಾ ನಿಮ್ಮ ಫ್ರೀ ಟೈಮ್ ಇದ್ದಾಗ. ನಿಮ್ಮ ಮನಸ್ಸು ಯಾವಾಗ ಬರೆಯಕ್ ಟೈಮ್ ಇದೆ ಬರೋದು, ಹೋಗೋ ಮೊದ್ಲೇ. ಹೋಗ್ತಾ ಗಾಡಿ ಓಡಿಸುವವರಲ್ಲ, ಗಾಡಿಯಲ್ಲಿ ಕೂತವ್ರು ಅಂತ ಇಟ್ಕೊಳ್ಳೋಣ. ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನ ಒಳಗಿನ ನಿಮ್ಮ ಕಣ್ಣಿನ ಒಳಗಿನ ಮನಸ್ಸನ್ನ ಹುಡುಕಿ. ಕಣ್ಣಿನ ಒಳಗಡೆ ಒಂದು ಮನಸ್ಸಿದೆ, ಆ ಮನಸ್ಸನ್ನ ಹುಡುಕಿ. ಆ ಮನಸ್ಸಲ್ಲಿ 100 ಜನ ಅವರ ಕ್ಲಾಸಿಂದ ಅವರ ಟೀಮಿಂದ ಬೇಸಿಕ್ ಕೋರ್ಸ್ ಅಲ್ಲಿ ಬರ್ತಿದ್ದಾರೆ. ಇದು ಯಾಕೆ ನಾನು ಬೇಸಿಕ್ ಕೋರ್ಸಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ? ಎಲ್ರು ಬೇಸಿಕ್ ಕೋರ್ಸ್ ಬಗ್ಗೆ ನಿನ್ನೆ ಮಾತಾಡಿದ್ವಿ. ಯಾವುದು ನಾವಿವಾಗ ಮಾಡ್ತಾ ಇರೋದು ಬೇಸಿಕ್ ಕೋರ್ಸ್ ಅಲ್ಲ, TTT. ಸೊ ಈಗ ನಾವು ಹೊಸ ಅಪ್ಕಮಿಂಗ್ ಬೇಸಿಕ್ ಕೋರ್ಸ್ ಮಾಡುವಾಗ TTT ಗ್ರೂಪ್ 1, ಬೇಸಿಕ್ ಕೋರ್ಸ್ ಗ್ರೂಪ್ ಅಂತ 2 ಆಗ್ಬೇಕು. ಆ ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲಿ ಈ TTT ಮಾಡುವವರೆಲ್ಲ ಟ್ರೈನರ್ಸ್ ಆಗಿರ್ತೀರಾ. ಯಾರಿಗೆಲ್ಲ ಟ್ರೈನಿಂಗ್ ಮಾಡೋದೇ ಇಷ್ಟ ಇಲ್ಲ ಅನ್ನೋರು ಪರವಾಗಿಲ್ಲ, ಲಿಸನರ್ ಆಗಿರ್ಬೋದು. ಬಟ್ TTT ನಲ್ಲಿ ಇರಬೇಕು. ಯಾಕಂದ್ರೆ ನೆಕ್ಸ್ಟ್ ಬೇಸಿಕ್ ಕೋರ್ಸ್ ವಿದಿನ್ 2 ಮಂತ್ಸ್ ಶುರುವಾಗತ್ತಲ್ವಾ. ಈ ಬೇಸಿಕ್ ಕೋರ್ಸ್ ಯಾವ ರೀತಿ ಇರಬೇಕು ಅಂದ್ರೆ, ಇರತ್ತೆ ಅಂತ ನಾನು ವಿಜುವಲೈಸೇಷನ್ ಮಾಡೋದನ್ನ ಹೇಳ್ತೀನಿ. ಈಗ 100 ಜನ ಅಷ್ಟೇ ಇದ್ರಲ್ಲಿ ನನ್ನ ಈ ಝೂಮ್ ಅಲ್ಲಿ ಆಗುವಂತದ್ದು. ಒಂದ್ ವೇಳೆ 100ಕ್ಕಿಂತ ಜಾಸ್ತಿ ಜನ ಆಯ್ತು ಅಂದ್ರೆ ಇಮಿಡಿಯೇಟ್ ಝೂಮ್ ಅನ್ನ ಅಪ್ಡೇಟ್ ಮಾಡ್ತೀನಿ, 500 ನಂಬರ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, 200, 300, 500, 1000ಗೆ ಅಪ್ಡೇಟ್ ಮಾಡಿದ್ರೆ 1000 ಮೆಂಬರ್ಸ್ ಸ್ಟೂಡೆಂಟ್ಸ್ ಗಳು ಇದ್ದಾರೆ. ಸೊ ಇಲ್ಲಿ ಯಾರೆಲ್ಲ TTT ನಲ್ಲಿ ಇದ್ದಾರೆ ಅವರೆಲ್ಲ ಅಲ್ಲಿ ಕೋಚಿಂಗ್ ಕೊಡುವವರು, ಜವಾಬ್ದಾರಿ ತಗೊಳ್ಳುವವರು, ಲೀಡ್ ಮಾಡುವವರು ಅಂದ್ರೆ ಯಾರು? ಈಗ ನಿನ್ನೆ ನೋಡಿ ನಂದಾ ಲೀಡ್ ಮಾಡಿದ್ರು, ಮೊನ್ನೆ ಶಿವಪ್ರಕಾಶ್ ಮಾಡಿದ್ರು, ಮೊನ್ನೆ ಕೃಷ್ಣಪ್ಪ ಅವರು ಮಾಡಿದ್ರು. ಒಬ್ಬೊಬ್ರನ್ನ ಲೀಡ್ ಮಾಡಕ್ಕೆ ಇನ್ವೈಟ್ ಮಾಡುವಂತದ್ದು ಯಾಕೆ? ಆ TTT ಗ್ರೂಪ್ ಅಲ್ಲಿರುವವರಿಗೆ ಒಬ್ಬೊಬ್ರಿಗೂ ಒಂದೊಂದು ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಯಾರೆಲ್ಲ ನಿಮ್ಮ ಅಪ್ಲೈನ್ಗಳಿರ್ತಾರೆ ಅವ್ರು ಮಾತ್ರ ನಿಮ್ಮ ಲೀಡರ್ ಅಂತ ನಾವು ಅನ್ಕೊಂಡಿರ್ಬೋದು. ಅಲ್ಲ, ನೀವು ಕೂಡ ಲೀಡರ್ಶಿಪ್ ಇದೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿಯನ್ನ ಹೊರಗಡೆ ಹಾಕುವಂತಹ ಪ್ಲಾಟ್ಫಾರ್ಮ್ ಇದು. ಬೇಸಿಕ್ ಕೋರ್ಸ್ ಅಲ್ಲಿ ಯಾವ ಕ್ರಿಯೇಟಿವಿಟಿಯನ್ನ ನಾವು ಹೊಸದಾಗಿ ಅಳವಡಿಸಲ್ಲ, ಆದ್ರೆ ಅಲ್ಲಿ ಒಬ್ರು ಜವಾಬ್ದಾರಿ ತಗೊಳ್ಳೋರು, ಲೀಡ್ ಮಾಡುವವರು, ಕೋಚ್ ಮಾಡುವವರು ಎಲ್ಲೂ ಇರಬೇಕು. ಆಗ ಏನಾಗುತ್ತೆ, ನಿಮಗೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದಾಗ, ಟೌನ್ ಹಾಲ್ ಇರ್ಲಿ, ಅಂಬೇಡ್ಕರ್ ಭವನ ಇರ್ಲಿ, ನಿಮಗೆ MC ಅಂತ ಅಲ್ಲಿ ಬರುತ್ತಲ್ವಾ, ಆ MC ಅಂತ ಪೋಸ್ಟ್ ಸಿಕ್ಕಿದಾಗ ಯು ವಿಲ್ ಬಿ ದ ಮಾಸ್ಟರ್ ಆಫ್ ದ ಸೆರೆಮನಿ.
ಮಾಸ್ಟರ್ ಆಫ್ ದ ಸೆರೆಮನಿ ಅಂದ್ರೆ ಜಸ್ಟ್ ಇನ್ವೈಟ್ ಮಾಡೋದು, ಜಸ್ಟ್ ಅವರನ್ನ ಕರೆಯೋದು, ಅಥವಾ ಅವ್ರು ಹೇಳಿದ್ದಕ್ಕೆ ಕಮೆಂಟ್ ಕೊಡೋದು ಅಲ್ಲ. ತುಂಬಾ ಜನಗಳಿಗೆ ಅದೇ ಇರುತ್ತೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಕಮೆಂಟ್ ಕೊಡೋದು ಇಲ್ಲ. ನನ್ನ ಹತ್ರ ಒಂದು ಏನ್ ಹೇಳ್ಬೇಕು, ಕಂಟ್ರೋಲ್ ಅಂತ ಹೇಳಲ್ಲ, ಮ್ಯಾನೇಜ್ ಅಂತಲೂ ಹೇಳಲ್ಲ, ಲೀಡಿಂಗ್ ಅಂತ ನಾನು ಹೇಳೋದು. ಅದನ್ನ ಲೀಡಿಂಗ್ ದ ಪ್ರೋಗ್ರಾಮ್ ಇನ್ ದ ಕನ್ಸ್ಟ್ರಕ್ಟಿವ್ ವೇ. ಡಿಸ್ಟ್ರಕ್ಟಿವ್ ವೇನಲ್ಲಿ ಮಾಡ್ತಾರೆ ತುಂಬಾ ಸಲ, ಆಗುತ್ತೆ ಅದು. ಯಾಕಂದ್ರೆ ಅದು ಡಿಸ್ಟ್ರಕ್ಟ್ ಮಾಡ್ಬೇಕು ಅಂತ ಅವ್ರು ಮಾಡೋದಲ್ಲ, ಅವರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಅವಾಗ ಏನ್ ಮಾಡೋದು, ಏನೋ ಅವ್ರಿಗೆ ಗೊತ್ತಿರೋದನ್ನ ಮಾಡೋದು, ಟೈಮ್ ಪಾಸ್ ಮಾಡೋದಾಗತ್ತೆ. ಅವ್ರು ಹೇಳಿದ್ದನ್ನ ಇವ್ರು ಹೇಳ್ತಾ ಕೂರೋದು, ಏನೋ ಆಗಿರುತ್ತೆ. ನೋ, ಅದು ಮಾಡಕ್ ಹೋಗ್ಬಾರ್ದು. ಸೊ ಏನ್ ಪಾಯಿಂಟ್ ಇದೆ, ಏನ್ ಬೇಕು ಇದೆ, ಸ್ಟಿಕ್ ಆನ್ ಟು ದ ಪಾಯಿಂಟ್. ಸೊ ಈಗ ನನ್ನ ಟಾಪಿಕ್ ಒಂದು ವಿಜುವಲೈಸೇಷನ್, ಇನ್ನೊಂದು ಬೇಸಿಕ್ ಕೋರ್ಸ್ ಅಲ್ಲಿ ಯಾರು ಟಿ ಅಂದ್ರೆ ಟ್ರೈನ್ ದ ಟ್ರೈನರ್ಸ್ ಆಗಿ ನಾನು ಆ ಗ್ರೂಪ್ ಅಲ್ಲಿ ನಾನು ಸಪರೇಟ್ ಟಿ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಯಾರು ಲೀಡ್ ಮಾಡಕ್ಕೆ ರೆಡಿ ಇದ್ದೀರಾ, ಲೀಡ್ ಅಂದ್ರೆ ಬರೀ ಲೀಡ್ ಮಾತ್ರ ಅಲ್ಲ, ಜವಾಬ್ದಾರಿ ತಗೊಳ್ಳೋದು ಅಂತ ಹೇಳ್ತೀನಿ. ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಎನಿ ಜವಾಬ್ದಾರಿಯನ್ನ ತಗೊಳ್ಬಹುದು. ಅದು ಹೇಗೆ ಏನು ಅಂತ ವಿವರಣೆ ಇವಾಗ ಬೇಡ. ಯಾರೆಲ್ಲ ಲೀಡ್ ತಗೊಳಕ್ಕೆ ಅಂದ್ರೆ ಟಿ ಗ್ರೂಪ್ ಅಂತ ಹೇಳ್ತೀನಿ. ಟಿಗೆ ಗ್ರೂಪ್ ಬೇಕು ಅನ್ನೋರನ್ನ ನಾನು ವಾಟ್ಸಪ್ ಅಲ್ಲಿ ಸಪರೇಟ್ ಟಿ ಗ್ರೂಪ್ ಮಾಡ್ತೀನಿ. ಆ ಗ್ರೂಪಿಗೆ ರೆಡಿ ಇದ್ದೀರಾ? ಯಾರು ಬರೀ ಕೇಳಿಸ್ಕೊಂಡಿರಬೇಕು ಅಂತ ಇದ್ದೀರಾ, ಪರವಾಗಿಲ್ಲ, ಅವರು ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲೇ ಇರ್ತೀರಾ, ಅದು ಏನು ಹೊಸ ಗ್ರೂಪ್ ಆಗಲ್ಲ. ಈಗ ಯಾರು ನ್ಯೂ ಜಾಯಿನೀಸ್ ಬರ್ತಾರೆ ಅವರನ್ನ ಆ ಗ್ರೂಪ್ ಅಲ್ಲೇ ಆಡ್ ಮಾಡೋದು. ಇನ್ನೊಂದು ಟಿ ಗ್ರೂಪ್ ಅಂತ ಸಪರೇಟ್ ಆಗುತ್ತೆ. ಕೋರ್ ಟಿ ಅಂತ ಹೇಳ್ಬೋದು, ಇಲ್ಲ ಕೋರ್ ಗ್ರೂಪ್ ಅಂತ ಹೆಸರಿಟ್ಕೋಬಹುದು ಅದಕ್ಕೆ. ಸೊ ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲಿರೋವರಿಗೆ ಬೇಸಿಕ್ ಕೋರ್ಸ್ ರಿಪೀಟ್ ಆಗಬೇಕು. ಯಾಕೆ ಅಂದ್ರೆ ನಾನು ಇನ್ನು ಟಿಗೆ ರೆಡಿ ಆಗಿಲ್ಲ ಅಲ್ವಾ, ನಾನು ಇನ್ನು ಲೀಡ್ ಮಾಡಕ್ಕೆ ರೆಡಿ ಆಗಿಲ್ಲ ಅಲ್ವಾ, ನಾನು ಇನ್ನು ಕೂಡ ಏನೋ ಜವಾಬ್ದಾರಿ ತಗೊಳಕ್ಕೆ ರೆಡಿ ಆಗಿಲ್ಲ ಅಲ್ವಾ. ಯಾಕೆ ಜವಾಬ್ದಾರಿ ತಗೊಳಕ್ಕೆ ರೆಡಿ ಆಗದಿರುವವರನ್ನ ನಾವು ಬೇಸಿಕ್ ಗ್ರೂಪ್, ಯಾಕಂದ್ರೆ LKG UKG ನರ್ಸರಿಯಲ್ಲಿರುವವರು ನರ್ಸರಿಯಲ್ಲಿ ಇದ್ರೆ ಪರವಾಗಿಲ್ಲ. ಆದ್ರೆ ನರ್ಸರಿಯಲ್ಲಿ 1 ವರ್ಷ ಆಯ್ತು ನಾನು ಮನೆಯಲ್ಲಿ ಇರ್ತೀನಿ ಅಂದ್ರೆ ಅವ್ರು ನೆಕ್ಸ್ಟ್ LKG ಹೋಗಕ್ಕಾಗಲ್ಲ, UKG ಹೋಗಕ್ಕಾಗಲ್ಲ ಅಲ್ವಾ. ಗೊತ್ತಿದೆಯಲ್ವಾ ಸಿಸ್ಟಮು. ಅವರು ನರ್ಸರಿ ಈ ವರ್ಷ ಆಯ್ತು, ನೆಕ್ಸ್ಟ್ ಇಯರ್ ನಾನು ಬರಲ್ಲ, ಮುಂದಿನ ವರ್ಷ LKG ಸೇರ್ತೀನಿ ಅಂದ್ರೆ ಟೀಚರ್ಗಳು ಸೇರಿಸ್ಕೋತಾರ ನಮ್ಮನ್ನ, ಅಥವಾ ಅಪ್ಪ ಅಮ್ಮ ಅಂದ್ರು ಬಿಡ್ತಾರ? ಇಲ್ಲ ಅಲ್ವಾ. ಹಾಗಾಗಿ ಇನ್ನೊಂದು ಪಾಯಿಂಟ್ ಯಾರೋ ಹೇಳಿದ್ರು, ನನಗೆ ಕ್ಯಾಮರಾ ನೋಡಿ ಮಾತಾಡಕ್ಕಾಗಲ್ಲ, ನಿಮ್ಮ ಮುಖ ನೋಡಿನೇ ಮಾಡೋದು ನಾನು. ಬಟ್ ಯಾರು ಆನ್ಲೈನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಕ್ಯಾಮರಾ ನೋಡಿ ಮಾತಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಅದು ನಮ್ಮ ಇಮ್ಯಾಜಿನೇಷನ್. 1,000 ಜನಗಳ ಮಧ್ಯೆ ನಾನಿದ್ದೀನಿ, ಅವರಿಗೆ ನಾನು ಮಾಡ್ತಾ ಇದ್ದೀನಿ, ಟೌನ್ ಹಾಲ್ ಅಂಬೇಡ್ಕರ್ ಭವನದಲ್ಲಿ ಪ್ರೆಸೆಂಟೇಶನ್ ಮಾಡ್ತೀನಿ, ಯೋಚನೆ ಮಾಡಿ ನಾನು ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟು ಗ್ರೂಪು, ನನ್ನದೇ ಗ್ರೂಪು, ನನ್ನ ಅಪ್ಲೈನ್ ಗ್ರೂಪ್ ಯಾವ್ದಾದ್ರೂ ಪರವಾಗಿಲ್ಲ, ನನ್ನ ಡೌನ್ಲೈನ್ ಗ್ರೂಪ್. ಈಗ ಪ್ರೇಮ ಮೇಡಮ್ ಇದಾರೆ ಇಲ್ಲಿ ಅಂದ್ರೆ ಕೃಷ್ಣಪ್ಪ ಅವರ ಗ್ರೂಪ್ 1,000 ಜನಕ್ಕೆ ಪ್ರೇಮ ಮಾಡ್ತಾ ಇದ್ದಾರೆ ಪ್ರೆಸೆಂಟೇಶನ್. ಜಯಶ್ರೀ ವೆಂಕಟೇಶ್ ಅವರು ಇದ್ದಾರೆ, ವೆಂಕಟೇಶ್ ಅವರ 1,000 ಗ್ರೂಪಿಗೆ ನಾನು ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ಇದು ಕೂಡ ಇಮ್ಯಾಜಿನೇಷನ್ ಗೆ ಬರುತ್ತೆ. ಈಗ ನಾನು ಮುಖ ನೋಡಿ ಮಾಡೋದಂದ್ರೆ ಏನು, ನನಗೆ ವಿಡಿಯೋ ಕಾಣೋದು ವೆಂಕಟೇಶ್ ಅವರದ್ದು ಮಾತ್ರ, ಒಬ್ರಿಗೆ ಮಾಡ್ತಾ ಇದ್ದೀನಿ, ತಪ್ಪಿಲ್ಲ. 1 to 1 ಅಲ್ಲೂ ಕೂಡ ಹುಷಾರಾಗ್ಬೇಕು. ಆದ್ರೆ ನಾನು ನಿರಂತರ ಬರೀ 1 to 1 ನಲ್ಲಿ ಎಕ್ಸ್ಪರ್ಟ್ ಆದೆ ಅಂದ್ರೆ ನಾನು ಯಾವಾಗ 1,000 ಜನಗಳ ಟೀಮಿಗೆ ಅಪ್ಲೈನ್ ಆಗೋದು, 100 ಜನಗಳ ಟೀಮಿಗೆ ಅಪ್ಲೈನ್ ಆಗೋದು, 10 ಜನಗಳ ಟೀಮಿಗೆ ಅಪ್ಲೈನ್ ಆಗೋದು. ಇಲ್ಲಿ 10 ಜನಗಳ ಮುಖ ನೋಡಕ್ಕಾಗತ್ತಾ? ವಿಡಿಯೋ ಇದು ಮಾತ್ರ, ಫೋಟೋ ಮಾತ್ರ ಇದೆ ಅವರದ್ದು, ಮುಖ ಇದೆಯಾ? ಮುಖ ನಂಗೆ ವೆಂಕಟೇಶ್ ಇದು ಮಾತ್ರ ಕಾಣ್ತಾ ಇದೆ, ವಿಡಿಯೋ ಆನ್. ಹಾಗಾಗಿ ಮುಖ ನೋಡಿ ಮಾಡಬೇಕಾಗಿಲ್ಲ, ವಿಡಿಯೋ ನೋಡಿ ಮಾಡಿದ್ರೆ ನಿಮ್ಮ ಇಮ್ಯಾಜಿನೇಷನ್ ಪವರ್ ದೊಡ್ಡದಾಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಟಿ ಗ್ರೂಪಿಗೆ ಯಾರು ಬರ್ಬೇಕು ಏನು ಅನ್ನೋದು ಹ್ಯಾಂಡ್ ರೈಸ್ ಮಾಡ್ಬೋದು ಕ್ವಿಕ್ ಆಗಿ. ಒಂದ್ ವೇಳೆ ಈಗ ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರು, ಏನೋ ಮಿಸ್ಟೇಕ್ ಇಂದ ಆಗಿಲ್ಲ ಅಂದ್ರೆ ನಾನು ವೆಂಕಟೇಶ್ ಅವರ ಹೆಲ್ಪ್ ತಗೋತೀನಿ. ಅವರು ಒಂದು ಬ್ಲಾಗ್ ಹಾಕ್ತಾರಲ್ವಾ, ಯಾರೆಲ್ಲ ಟಿ ಗ್ರೂಪ್ ಅಲ್ಲಿ ಇರ್ಬೇಕು ಅಂತ ಇದ್ದೀರಾ ಅವರಿಗೆ ಗ್ರೂಪ್ ಕ್ರಿಯೇಟ್ ಮಾಡುವಾಗ. ಎಸ್, ಈಗ ವೆಂಕಟೇಶ್ ಕೃಷ್ಣಪ್ಪ ಎರಡರದ್ದು ಹ್ಯಾಂಡ್ ರೈಸ್ ಆಯ್ತು. ಥ್ಯಾಂಕ್ ಯು ವೆಂಕಟೇಶ್, ಥ್ಯಾಂಕ್ ಯು ಕೃಷ್ಣಪ್ಪ, ಜವಾಬ್ದಾರಿ ತಗೊಳ್ಳೋರು ಅಂತ. ಮತ್ತೆ ಉಳಿದಿದ್ದವರೆಲ್ಲ ಆಲ್ರೆಡಿ ಜವಾಬ್ದಾರಿ ತಗೋತಾ ಇರುವವರು. ಉಳಿದಿದ್ದವರೆಲ್ಲ ಅಂದ್ರೆ ನಾನು ಪ್ರೇಮ, ಜಯಶ್ರೀ, ಶಾರದಾ ಅವರೆಲ್ಲ ಜವಾಬ್ದಾರಿ ತಗೊಳ್ತಾ ಇರುವವರೇ. ನಂದ ಮೇಡಮ್ ಇಲ್ಲಿ ಇಲ್ಲ. ಉಳಿದಿದ್ದವ್ರು ಯಾರಿಗೆ ಬೇಕು ಅಂತ ಇದೆ ಖಂಡಿತ ನೀವು ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ಸೊ ಲೆಟ್ ಅಸ್ ಡೂ ದ ನೆಕ್ಸ್ಟ್ ಟಾಪಿಕ್. ಇವಾಗ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಲೇಟ್ ಆಗಿ ಬಂದವರಿಗೆ ನಾನು ಹಾಕಿದ ವಿಡಿಯೋವನ್ನ ಇನ್ನೊಂದ್ಸಲ ನೋಡಿ ಕಳಿಸ್ತೀನಿ ಪುನಃ ಗ್ರೂಪ್ ಅಲ್ಲಿ. ಅದು ಇವತ್ತಿನದಲ್ಲಿ ರೆಕಾರ್ಡ್ ಆಗಿರಲ್ಲ, ನಿನ್ನೆದಲ್ಲಿ ರೆಕಾರ್ಡ್ ಆಗಿದೆ. ವಿಜುವಲೈಸೇಷನ್
ಡಿಸ್ಟ್ರಕ್ಟಿವ್ ಆಗಿ ಮಾಡ್ತೀರಾ, ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ತೀರಾ? ನಮ್ಮ ಕೃಷ್ಣಪ್ಪ ಅವರು ಹೇಳಿದಂಗೆ ಗಾಡಿ ಓಡಿಸುವಾಗ, ಸಂದಿನಲ್ಲಿ ಓಡುವಾಗ, ಅಯ್ಯೋ ಪಕ್ಕದ ರೋಡಲ್ಲೆಲ್ಲ ತುಂಬಾ ಟ್ರಾಫಿಕ್ ಇದೆ ಅಂತ ತಲೆಯಲ್ಲೇ ತುಂಬ್ಕೋತೀರಾ? ಓ ಸ್ಮೂತ್ ಆಗಿದೆ ರೋಡ್, ಇದೆ ಇಲ್ಲಿ ಸಣ್ಣಗಿದೆ, ಇಲ್ಲೇ ಹೋಗ್ತಾ ಇದ್ದೀನಿ ನಾನು, ಆರಾಮದಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಫೋಕಸ್ ಆನ್ ದಟ್ ಲೇನ್. ಇಲ್ಲ ರೋಡ್ ತುಂಬಾ ಏನದು ಟ್ರಾಫಿಕ್ 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 ಅಂತ ತಲೆಯಲ್ಲಿ ತುಂಬಿಕೊಳ್ಳಿ, ಪಕ್ಕದಲ್ಲಿ ಎಲ್ಲ ಹೊಡೆದೇ ಬಿಡ್ತೀರಾ. ನೋಡಿ, ನಾನು ಡಿಸ್ಟ್ರಕ್ಟಿವ್ ಮಾಡಿದೆ ಇವಾಗ ನಿಮ್ಮನ್ನ, ಹೊಡೆದೇ ಬಿಡ್ತೀರಾ, ಅದು ಬರಲೇಬಾರದು. ಅದಕ್ಕೋಸ್ಕರ ನಾನು ಡಿಸ್ಟ್ರಕ್ಟಿವ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿರೋದು. ಅದೇ ತರ ವಿಜುವಲೈಸೇಷನ್ ಮಾಡ್ಬೇಕಂದ್ರೆ ಕನ್ಸ್ಟ್ರಕ್ಟಿವ್ ಆಗಿ ನಿಮಗೆ ಏನು ಬೇಕೋ ಅದನ್ನ ನೋಡಿ, ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮಗೆ ಏನು ಬೇಕು ಅಂತ ನೋಡಿ, ಕಣ್ಣು ನೋಡೋದು, ಪುಸ್ತಕ ಪೆನ್ನು ಹಿಡ್ಕೊಂಡು ನಿಮ್ಮ ಥಾಟ್ಸಿಗೆ ಬರ್ತಾ ಇರುತ್ತೆ, ನಂಗೇನ್ ಬೇಕು ಅಂತ. ಈ ವಿಜುವಲೈಸೇಷನ್ ಅನ್ನ ಬರಿಬೇಕು, ಒಂದೇ ಪಾಯಿಂಟ್ ಅನ್ನ ಬರ್ದು ಮಾಡಿದಾಗ ಒಂದೇ ಒಂದು ಪಾಯಿಂಟ್ ಅನ್ನ ಇಟ್ಕೊಳ್ಳಿ ಅದರಲ್ಲಿ. ಈಗ ಉದಾಹರಣೆಗೆ ನನ್ನ ನ್ಯೂ ಜಾಯಿನಿ ಒಬ್ರು ಬಂದಿದ್ದಾರೆ, ಅವರು ಫಾರಿನ್ ಟ್ರಿಪ್ಪಿಗೆ ಹೋಗೋದನ್ನ ಮಾತ್ರ ನಾನು ವಿಜುವಲೈಸೇಷನ್ ಮಾಡ್ತಿದ್ದೀನಿ. ನಾನೀಗ ಶಾರದಾ ಮೇಡಮ್ ಅವರನ್ನ ತಗೋತೀನಿ, ಅವ್ರು ಆಲ್ರೆಡಿ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ, ಆದ್ರೆ ನಾನೀಗ ಫಸ್ಟ್ ಟೈಮ್ ಹೋಗ್ತಿದ್ದಾರೆ, ಏನು ಮಜಾ ಅವರಿಗೆ, ಏನು ಖುಷಿ, ಹೊಸ ಹೊಸ ಡ್ರೆಸ್ ಹೊಲಿಸ್ಕೊಂಡ್ರು, ಹೊಸ ಶಾಪಿಂಗ್ ಮಾಡ್ಕೊಂಡ್ರು, ರೆಡಿ ಆದ್ರು, ಅವರ ಡೌನ್ಲೈನ್ಸಿಗೆಲ್ಲ ಟ್ರೀಟ್ ಕೊಡ್ತಾ ಇದ್ದಾರೆ, ಏನದು ನಾನು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಖುಷಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರು ಫಸ್ಟ್ ಟೈಮ್ ಹೋಗೋದು ಅಂತ ನಾನು ಇಮ್ಯಾಜಿನೇಟ್ ಮಾಡೋದು ಈಗ, ಅಂದ್ರೆ ಶಾರದಾ ಮೇಡಮ್ ಅಂತ ಹೆಸರು ತಗೊಂಡಿರೋದು ಅಷ್ಟೇ ನಾನು. ಸೊ ಈಗ ನಾನು ಅವರ ಜೊತೆ ಇದ್ದೀನಿ, ಅಲ್ಲಿ ಶ್ರೀಲಂಕಾದಲ್ಲಿ ಇದ್ದೀನಿ, ಹಬ್ಬ, ಇಬ್ರು ಎಷ್ಟು ಚೆನ್ನಾಗಿ ಪ್ಯಾಂಟು ಶರ್ಟ್ ಕೋಟು, ಏನಲ್ಲ ನನಗೆ ಇದು ಇಷ್ಟ, ಪ್ಯಾಂಟು ಶರ್ಟ್ ಕೋಟ್ ಹಾಕೊಳ್ಳೋದು, ನನ್ನ ಇಷ್ಟವನ್ನ ನಾನು ಶಾರದಾ ಮೇಡಮ್ ಮೇಲೆ ಹೇರ್ತಾ ಇದ್ದೀನಿ. ನಾವಿಬ್ರು ಕೂಡ ಹಾಕೊಂಡು ಓಡಾಡ್ತಿದೀವಿ, ತುಂಬಾ 100 ಜನ ನಮ್ಮ ಟೀಮಿನವರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೀವಿ. ಅದು ಒಂದೇ ನಾನು ಮಾಡ್ತಾ ಇದ್ದೀನಿ. ನಾನು ಅವರಿಗೆ ಕಾರ್ ಬಂತು, ಅವರ ಟೀಮಲ್ಲಿ ಅಷ್ಟು ಜನ ಇದ್ದಾರೆ, ಯಾವುದನ್ನೇ ಇಲ್ಲ, ಒಂದು ಫಾರಿನ್ ಟ್ರಿಪ್ ಇಂದ ಮಾತ್ರ ವಿಜುವಲೈಸೇಷನ್ ಮಾಡ್ತಿದ್ದೀನಿ. ಅದೊಂದು ಬೆಳಗ್ಗೆ 10 ಗಂಟೆಗೇನೋ ನನ್ನ ಮನಸ್ಸಿಗೆ ಬಂತು ಫಾರಿನ್ ಟ್ರಿಪ್ ಇಂದು. ಅದೇ ಸಂಜೆ ಮಾಡುವಾಗ ನಾನು, ಓ ಶಾರದಾ ಮೇಡಮ್ ಕಾರ್ ತಗೊಂಡ್ರು, ಯಾವ್ದವ್ರ ಇಷ್ಟದ ಕಾರು, ಸಾರಿ ಅದು ನೆನಪಿಲ್ಲ ನಂಗೆ, ಅವರ ಇಷ್ಟದ ಕಾರು, ಅವರ ಕಲರ್ಫುಲ್ ಕಾರು, ಅವರ ಇಷ್ಟದ ಕಾರು ನನ್ಗೆ ಗೊತ್ತಿರ್ಬೇಕು, ನಾನು ಬರ್ದಿಟ್ಕೊಂಡಿರ್ಬೇಕು. ನಾನು ಶಾರದಾ ಮೇಡಮ್ ಇಬ್ರು ಹೋಗ್ತಾ ಇದ್ದೀವಿ, ಅದು ಡ್ರೈವರ್ ಆದ್ರೂ ಇರ್ಲಿ, ಅವರಾದ್ರೂ ಡ್ರೈವ್ ಮಾಡ್ಲಿ, ನಾನಾದ್ರೂ ಡ್ರೈವ್ ಮಾಡ್ಲಿ, ಡ್ರೈವರ್ ಆದ್ರೆ ನಾವು ಹಿಂದಿನ ಸೀಟಲ್ಲಿ ಆರಾಮದಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿಂದ ಯಲಹಂಕಕ್ಕೆ ಹೋಗ್ತಾ ಇದ್ದೀವಿ ಆರಾಮದಲ್ಲಿ, ಕಾರ್ ಏನ್ ಮಜಾ, AC ಆನ್ ಮಾಡಿದ್ವಿ, ತಣ್ಣಗಿದೆ. ಇದು ಒಂದೇ ನಾನು ವಿಜುವಲೈಸೇಷನ್ ಮಾಡೋದು. ಎಲ್ಲ ಒಟ್ಟಿಗೆ ಅವ್ರ ಡೌನ್ ಲೈನ್ಸ್ ಅಷ್ಟಿದ್ದಾರೆ, ಹಂಗೆ ಹಿಂಗೆ. ಅವಾಗ ಏನಾಗುತ್ತೆ, ಅವ್ರ ಡೌನ್ ಲೈನ್ಸ್ 100 ಜನ ಇದ್ದಾರೆ, 1000 ಜನ ಇದ್ದಾರೆ, ಅಯ್ಯೋ ಒಬ್ರು ಮಾಡ್ತಿಲ್ಲ, ಒಬ್ರು ಹಂಗಾಗ್ತಿದ್ದಾರೆ, ಒಬ್ರು ಇದಾಗ್ತಿದ್ದಾರೆ ಅಂತ ನನ್ನ ತಲೆಗೆ ಬರುತ್ತೆ. ಅದಕ್ಕೆ ಯಾವುದು ಖುಷಿ ಇದೆ, ಒಂದು ಟಾಪಿಕ್ ಅನ್ನ ಎತ್ಕೊಳ್ಳಿ, ವಿಜುವಲೈಸೇಷನ್ ಮಾಡಿ, ಅದನ್ನೇ ಜೀವಿಸಿ, ಅದರ ಒಳಗಡೆನೆ ಎಂಜಾಯ್ ಮಾಡಿ. ಆಗ ನನ್ನ ವಿಜುವಲೈಸೇಷನ್ ಟಾಪಿಕ್ ನನ್ನಲ್ಲಿ 100% ಬಿಲೀಫ್ ಕೊಡುವ ತನಕ ಅಲ್ಲ, ಕೊಟ್ಟ ಮೇಲೆ ಕೂಡ ಮುಂದುವರಿಸಿ. ಅಂದ್ರೆ ಇಷ್ಟೆಲ್ಲ ಬೇಕಾಗಿರೋದು ಬಿಲೀಫ್ ಲೆವೆಲ್. ಇಲ್ಲ ನಂಗೆ ಬಿಲೀಫ್ ಇದೆ, ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡ್ರೆ, ಈಗ ನಮ್ಮ ಪ್ರಾಪ್ ಗ್ಯಾಂಗ್ಲವರು ಏನ್ ಹೇಳಿದ್ದಾರೆ, ವಿಜುವಲೈಸೇಷನ್ ಪವರ್ ಅನ್ನ ಜನ ಯೂಸೇ ಮಾಡ್ಕೋತಿಲ್ಲ ಅಂತ, ಅವರ ಇಮ್ಯಾಜಿನೇಷನ್ ಪವರ್ ಅಂತ ಅವ್ರು ಹೇಳಿದ್ದಾರೆ, ಯೋಚನಾ ಶಕ್ತಿಯನ್ನ ಅಂತ, ಅವರ ಯೋಚನಾ ಶಕ್ತಿಯನ್ನ ಅವ್ರು ಯೂಸೇ ಮಾಡ್ಕೋತಿಲ್ಲ ಜನ ಅಂತ, ಪಾಪ ಬೇಜಾರಾಗಿದೆ ಅವರಿಗೆ. ಹಾಗಾಗಿ ನೀವು ಎಲ್ಲಾರು ನಮ್ಮ ಯೋಚನಾ ಶಕ್ತಿಯನ್ನ ವಿಜುವಲೈಸೇಷನ್ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಈಗ ಹೇಗೆ ಶಾರದಾ ಮೇಡಮ್ ಅವರಿಗೆ ಫ್ರೀ ಇದ್ರೆ ಶಾರದಾ ಮೇಡಮ್ ಅನ್ನ ಕರಿತೀನಿ, ಬೇಸಿಕ್ ಕೋರ್ಸಿಗೆ ಜನರನ್ನ ಯಾವ ರೀತಿ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ, ಲಾಸ್ಟ್ ಡೇಟ್ ಆಫ್ ಇದು ಹೇಗೆ ಕೊಡ್ತಾ ಇದ್ದೀರಾ, ಅದು ಒಂದು. ಅದಾದ್ಮೇಲೆ ತಕ್ಷಣ ನಂಗೊಂದು 10 ಮಿನಿಟ್ಸಿನ ಆಕ್ಷನ್ಗೆ ಸಪೋರ್ಟ್ ಮಾಡುವಂತಹ ಎನ್ವಿರೋ ಚಿಪ್ಪು ನಮ್ಮ ತೂಫಾನಿಗೆ ಅಥವಾ ಧನ್ವರ್ಷಕ್ಕೆ ಎಷ್ಟೆಷ್ಟು ಹೆಲ್ಪ್ ಆಗತ್ತೆ, ಅದು ಕೂಡ ಶಾರದಾ ಮೇಡಮ್ ಅವರು ಶೇರ್ ಮಾಡ್ಬೋದು. ಆ ಟೈಮಲ್ಲಿ ನಾನು ಬೇಕಂದ್ರೆ ವಿಡಿಯೋ ಶೇರ್ ಮಾಡ್ತೀನಿ. ಹೇಗೆ ಶಾರದಾ ಮೇಡಮ್ ಬರಕ್ಕಾಗತ್ತಾ? ಎಸ್ ಶಾರದಾ, ಯು ಆರ್ ವೆಲ್ಕಮ್. ಲೈಕ್ ಬೇಸಿಕ್ ಕೋರ್ಸ್ ಏನ್ ಬರ್ತಾ ಇದೆ, ನಾವು ಟೆಂಟೇಟಿವ್ಲಿ ಮಂಡೇ ಲಾಸ್ಟ್ ಡೇಟ್ ಅಂತ ಹೇಳಿದೀವಿ, ರಿಜಿಸ್ಟ್ರೇಷನ್ ಮಂಡೇ ಆರ್ ಟ್ಯೂಸ್ಡೇ ಲಾಸ್ಟ್ ಡೇಟ್ ಅಂತ. ಬಟ್ ಈಗ ನಾನು ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರ್ಯಾರು ನಿಮ್ಮ ಟೀಮ್ ಇಂದ ಎಷ್ಟು ಜನ ಬೇಸಿಕ್ ಕೋರ್ಸ್ಗೆ ಬರ್ತಾ ಇದ್ದಾರೆ, ನೀವು ಮಾತಾಡಿದೀರಾ, ಯಾರು ಎಸ್ ಅಂತ ಹೇಳಿದ್ದಾರೆ, ಅದನ್ನ ಇಲ್ಲಿ ಕೌಂಟ್ಸ್ ಹೇಳಿ. ಈಗ ನನ್ನ ಟೀಮ್ ಇಂದ ಒಂದು ಮೂರ್ ಜನ ಬರ್ತಾ ಇದ್ದಾರೆ. ಓಕೆ,
ಸೊ ನನ್ನ 3 people ಆರ್ ದೇರ್ ಫಾರ್ ಮೈ ಬೇಸಿಕ್ ಕೋರ್ಸ್ ನಾನು ಮಾತಾಡಿರೋದಲ್ಲಿ ಅಂತ ನಾನು ತಗೊಂಡಿದ್ದೀನಿ. ಸೊ ಆ ರೀತಿ ನಿಮ್ಮ ಟೀಮಿಂದ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಶೇರ್ ಮಾಡಿ ಒಂದು. ಅಂಡ್ ನಿಮ್ಮ ಯಾರು ಬರ್ತಾ ಇದ್ದಾರೋ ನಿಮ್ಮ ಅಪ್ಲೈನ್ಗಳಿಗೆ, ಆಕ್ಟಿವ್ ಅಪ್ಲೈನ್ಗೆ ಅವರ ಹೆಸರುಗಳನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫಸ್ಟ್. ಅಂಡ್ ಅದು ಇವತ್ತೊಂದ್ ದಿವಸ ಮಾತ್ರ ಇದೆ. ಸೊ ಆದಷ್ಟು ಬೇಗ ಅದನ್ನ ಮಾಡಿ ನಾಳೆ ನಿಮ್ಮ ಅಪ್ಲೈನ್ಸ್ ಗಳಿಗೆ ಕನ್ಫರ್ಮ್ಡ್ ಆಗಿ ಕೊಟ್ಬಿಡಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ. ನ್ಯೂ ಜಾಯ್ನೀಸ್ ಯಾರು ಇದುವರೆಗೂ ಬೇಸಿಕ್ ಕೋರ್ಸ್ ಅಟೆಂಡ್ ಮಾಡಿಲ್ಲ ಅನ್ನೋರು 500 rupees ಇಸ್ ದ ಫೀಸ್ ಫಾರ್ ರಿಜಿಸ್ಟ್ರಿಂಗ್. ಸೊ ಅದನ್ನ ಕಲೆಕ್ಟ್ ಮಾಡಿ ಯು ಕ್ಯಾನ್ ಸೆಂಡ್ ಇಟ್ ಟು ಯುವರ್ ಅಪ್ಲೈನ್ಸ್. ಅಪ್ಲೈನ್ ಮುಖಾಂತರ ಇಟ್ ವಿಲ್ ಗೋ ಟು ದಿ ಬೇಸಿಕ್ ಕೋರ್ಸ್ ಇದಕ್ಕೆ ಹೋಗುತ್ತೆ. ಅಂಡ್ ಇನ್ನೊಂದು ಟೈಮಿಂಗ್ಸ್ ವಿಲ್ ಕೀಪ್ ಇಟ್ ಆಸ್ 5:30 to 6:30 in the morning. Okay, so 4:30 to 5 ಇಲ್ಲ sorry 5 to 6 would be for the basic course. And ಅದಾದ್ಮೇಲೆ ನಮ್ಮ TTT ಗೆ we can either keep before 5 o'clock or after 6 o'clock. ಒಂದು half an hour session ನಮ್ಮ TTT trainers ಗೆ ಇರುತ್ತೆ. So this is what my thing about TTT basic course ಗೆ ಕೊಟ್ಟಿರೋದು. ನನಗೆ ಅರ್ಥ ಆಗ್ಲಿಲ್ಲ ಮೇಡಮ್. ನಾನು ಕೃಷ್ಣಪ್ಪ ಮಾತಾಡ್ತೀನಿ. ಹೇಳಿ ಸರ್. ನಿಮ್ಗೆ ಅರ್ಥ ಆಗಿದ್ದನ್ನ ಹೇಳಿ ಕೃಷ್ಣಪ್ಪ, ಪರವಾಗಿಲ್ಲ. ನೀವು ಕೂಡ ಒನ್ ಆಫ್ ದ ಇದು ಹೇಳ್ಬೇಕು. ಹಾಗಾಗಿ ಅಂದ್ರೆ ಇದೀಗ ಶಾರದಾ ಅವರು ಅವರ ಒಪಿನಿಯನ್ ಅನ್ನ ಹೇಳಿದಾರಲ್ವಾ, ಅದೇ ತರ ಅವ್ರು ಹೇಳಿದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅದನ್ನ ಹೇಳಿ. ಅಲ್ಲ ಇದು TTT ಅವರಿಗೆ ಒಂದು ಟೈಮಿಂಗ್ಸ್, ಬೇಸಿಕ್ ಕೋರ್ಸ್ ನಲ್ಲಿ ಒಂದು ಟೈಮಿಂಗ್ಸ್ ಹೇಳಿದಾರೆ. ಆ ಟೈಮಿಂಗ್ಸ್ ನನ್ಗೆ ಅರ್ಥ ಆಯ್ತು. ಓಕೆ ಈಗ ನಾನೇ ಕೇಳ್ತೀನಿ. ಅದೇ TTT ಇದೀಗ ಇನ್ನೂ ಅವರು ಟೈಮಿಂಗ್ಸ್ ಅನೌನ್ಸ್ ಮಾಡಿದ್ದಲ್ಲ. ಈ TTT ಅವರಿಗೆ ಗ್ರೂಪ್ ಮತ್ತೆ ಬೇಸಿಕ್ ಒಟ್ಟಿಗೆ ಆಗಲ್ಲ ಅಲ್ವಾ, ಗೊತ್ತಿದೆಯಲ್ವಾ ಅದು? ಹೌದು. ಓಕೆ, ಯಾಕೆಂದ್ರೆ ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲಿ TTT ನಮ್ಮ ಈಗ ಈ ಗ್ರೂಪ್ಗೆ TTT ಅಂತ ಹೇಳ್ತಾ ಇದೀವಿ. ಈ TTT ಅನ್ನ ಮಾಡಿದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ ಅದು ಆಗಲ್ಲ. ಬೇಸಿಕ್ ಕೋರ್ಸ್ ಇಂದು ರಿಪಿಟೇಷನ್ ಆಗ್ಲೇಬೇಕು ಪ್ರತಿಯೊಬ್ಬರಿಗೆ ಕೂಡ, ನನಗೂ ಆಗ್ಬೇಕದು, ಅದು ಆಗತ್ತೆ. ಶಾರದಾ ಮೇಡಮ್ ಹೇಳಿದ ಪ್ರಕಾರ ಅವ್ರು ಹೇಳಿದ್ದು ಅಷ್ಟೇ, ಅದು ದಟ್ ಈಸ್ ನಾಟ್ ದ ಫೈನಲ್. ಇದು ಬೇರೆಯವರು ನಿಮ್ಮ ಒಪಿನಿಯನ್ ಆಡ್ ಮಾಡ್ಕೊಳ್ಬಹುದು, ಏನಾದ್ರೂ ಚೇಂಜಸ್ ಬೇಕಂದ್ರೆ ಹೇಳ್ಬಹುದು. ಬಿಕಾಸ್ ನಾವೆಲ್ಲ ಸೇರಿ ಡಿಸೈಡ್ ಮಾಡುವವರು, ಒಬ್ರು ಅಲ್ಲ. 5 ರಿಂದ 6 ಇವಾಗ ನಾನು ಯಾರೋ ಮೊನ್ನೆ ಹೇಳಿದ್ರು 5 AM ಕ್ಲಬ್ ಅಂತ ಹೆಸರಿದೆ, ಅದೇ ತರ ಮುಂದುವರ್ಸೋಣ ಅಂತ ನೀವೇ ಹೇಳಿದ್ರಿ. ವೆರಿ ಗುಡ್. ಅದು ಹೌದು, ಹೊಸಬ್ರಿಗೆ ಬರುವವರಿಗೆಲ್ಲ 5 to 6. ಅದೇ ನಮ್ದು ಏನಿದೆ TTT ಅಂತ ಇದೆ ಈ ಗ್ರೂಪಿಗೆ, ಐದರ್ 4:30 to 5 ಅಥವಾ 6 to 6:30 ಅಂತ ಯಾವ್ದು ಬೇಕು ಅಂತ ಎಲ್ಲರ ಆಪ್ಷನ್. ನಾನು ಅದೇ ಅನ್ಕೊಂಡಿದ್ದೆ. ಯಾಕಂದ್ರೆ 5 AM ಕ್ಲಬ್ ಏನ್ ಹೆಸರಿದೆ ಅದ್ ಹಂಗೆ ಇರ್ಲಿ. ನಾವು ಕರೆಯೋದಕ್ಕೂ ಎಲ್ಲಾರನ್ನು ಬಿಲ್ಟ್ ಮಾಡೋದಕ್ಕೂ 5 AM ಕ್ಲಬ್ ಅಂತ ಇರುತ್ತೆ. ನಾವೇನು TTT ಇದೀವಿ ಮೆಂಬರ್ಸ್, ಅವರು ಈ ಸೆಷನ್ ಮುಗಿದ್ಮೇಲೆ 5 to 6 ಮುಗಿದ್ಮೇಲೆ 6 to 6:30 ಇಟ್ಕೋಬಹುದು. ಇಲ್ಲ 4:30 to 5 ಅದೇನ್ ಯೋಗ ಇದೆ ಅದಕ್ಕೆ ಜಾಯಿನ್ ಆಗುವಂತವ್ರು ಇವರು ಬೇಸಿಕ್ ಕೋರ್ಸ್ ನವರು ಜಾಯಿನ್ ಆಗ್ಬೋದು, TTT ನವರು ಜಾಯಿನ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಈಗ ಈ 4:30 to 5 ಯೋಗ ಮಾತ್ರ ಸಾಕಾಗಲ್ಲ TTT ಅವರಿಗೆ, ಯಾಕಂದ್ರೆ ಇದು ನಡೆಯಲ್ಲ. ಅವಾಗ ನಾವೇನೀಗ TTT ನಲ್ಲಿ ಮಾಡ್ತಾ ಇದೀವಿ ಅದು ಮುಂದುವರಿಬೇಕು. ಯಾಕಂದ್ರೆ 5 to 6 ಗೆ ಜವಾಬ್ದಾರಿ ತಗೊಳ್ಳುವವರು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಈಗ ಇರುವ ಲೆವೆಲ್ ಸಾಕಾಗಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಇದು ಕಂಟಿನ್ಯೂಟಿ ಇರಬೇಕು. ಒಬ್ಬ ಹೈಸ್ಕೂಲ್ ಅಥವಾ ಪ್ರೈಮರಿ ಟೀಚರ್ಗಳು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಪ್ರತಿ ವರ್ಷನ ತಿಂಗಳ ಕೋಚಿಂಗ್ಗಳು ನಡೀತಾ ಇರತ್ತೆ ಅಲ್ವಾ, ಅಪ್ಡೇಟ್ ಮಾಡ್ತಾ ಇರ್ಬೇಕು ಅವರು. ಈಗ ನಾವೆಲ್ಲ ಇಲ್ಲಿ ಸೇರಿದವರಿಗೆಲ್ಲ ನಾವು ಬೇಕಾದಷ್ಟು ಕಲ್ತಾಯ್ತು ಅಂತ ಇದ್ರೆ ಬೇಕಾಗಿಲ್ಲ. ನಾನು ಬೇಕಾಗಿರೋದನ್ನ ಇನ್ನೂ ಕಲ್ತಿಲ್ಲ ಅಂದ್ರೆ ಆವಾಗ 4:30 to 5 ಯೋಗ ಮಾತ್ರ ಸಾಕಾಗಲ್ಲ. ವಿ ಹ್ಯಾವ್ ಟು ಗೋ ಟು ಏನದು ಟೇಕ್ ದ TTT ಇನ್ ಎ ಡಿಫರೆಂಟ್ ಲೆವೆಲ್. ಅದಕ್ಕೋಸ್ಕರ 4:30 to 5 ಬೇಕಾ ಅಥವಾ 6 to 6:30 ಬೇಕಾ, ಅದು ಎಲ್ಲಾರ ವೋಟಿಂಗ್ ತಗೊಂಡು ಡಿಸೈಡ್ ಮಾಡೋಣ. ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ನೀವ್ ಹೇಳ್ದಂಗೆ ಈಗ ಇಲ್ಲಿ ಎಷ್ಟು ಜನ ಇದಾರೆ ಅದು ಇದು ಅಂತ ಕೇಳುವಾಗ ಏನಾಗುತ್ತೆ ಅಂದ್ರೆ, ನಾನು ನಿನ್ನೆ ಕೆಲವರ ಹತ್ರ ಮಾತಾಡಿದಾಗ ಟೈಮಿಂಗ್ಸ್ ಫಿಕ್ಸ್ ಆಗದ ಕಾರಣ ನಂಗೆ ಇನ್ನೂ ಕನ್ಫರ್ಮೇಶನ್ ಸಿಗ್ಲಿಲ್ಲ ಅಂತ ಹೇಳಿದ್ರು. ಅವಾಗ ಅನ್ಕೊಂಡೆ ಇಲ್ಲ, ನನಗೂ TTT ಫಾರ್ ದ ಪ್ರೋಗ್ರಾಮ್ ಫಿಕ್ಸಿಂಗ್ ಇದು. ನಾನು ಟೈಮ್ ಅನ್ನ ಫಸ್ಟ್ ಫೈನಲೈಸ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ಬೇಕು ಎಲ್ಲಾರ ಹತ್ರ. ನಾನಲ್ಲ ಮಾಡೋದು, ನೀವೆಲ್ಲ ಸೇರಿ ಮಾಡೋದು. ಫಸ್ಟ್ ರಿಕ್ವೆಸ್ಟ್ ಮಾಡ್ಬೇಕು.
ನಾನು ಹೇಳ್ದೆ ಅಲ್ವಾ ನಿನ್ನೆ, ಎಲ್ಲಿ ಬೇಕು ಅಲ್ಲಿ ಕೈ ಹಾಕಬೇಕು, ತಲೆ ಹಾಕಬೇಕು, ಕಾಲ ಹಾಕಬೇಕು. ಟೈಮಿಂಗ್ಸ್ ಫಿಕ್ಸ್ ಮಾಡಿ ಬೇಗ 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 ಅಂತ ಮಾಡಬೇಕು. ಸೊ ಇದು 5 to 6 ನಮ್ಮ ಅಪ್ಕಮಿಂಗ್ ಬೇಸಿಕ್ ಕೋರ್ಸಿನ ಕ್ಲಾಸು. ಎಷ್ಟು ಜನಕ್ಕೆ ಎಸ್ ಅಂತ ಇಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ, ಯಾಕೆಂದ್ರೆ ಅದು ಮುಖ್ಯ. ಎಷ್ಟೋ ಸಲ ಎಸ್ ಅಂತ ಇರೋರು ಹ್ಯಾಂಡ್ ರೈಸ್ ಮಾಡದೇ ಇದ್ರೆ ನಾನು ಅವಾಗ ಇಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ಟೈಮು ಇದಾಗತ್ತೆ ಅಂತ ನಾನು ಹೇಳಿದ್ದು. ಯಾಕಂದ್ರೆ ನನ್ನ ಏನದು ಎನ್ವಿರೋ ಚಿಪ್ಪಿನ ಒಂದು ಹಾಕ್ಲೇಬೇಕು ನಾನು, ಯಾಕಂದ್ರೆ ಈಗ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಅದು. ಅದಕ್ಕೆ ಯಾರಾದ್ರು ಇಲ್ಲ, ನೀವು ನಿಮ್ಮ ಅಪ್ಲೈನ್ಗಳ ಹತ್ರ ಹೇಳ್ಬಹುದು. 5 to 6 ಎಸ್ ಅಂತ ಇದ್ರೆ ಸುಮ್ಮನಿದೆಯವರಿಗೆಲ್ಲ ಎಸ್ ಅಂತ ಲೆಕ್ಕ. ಇಲ್ಲ 5 to 6 ಕಷ್ಟ ಅದು ಇದು ಅಂತ ಹೇಳುವವರು ಹ್ಯಾಂಡ್ ರೈಸ್ ಮಾಡಬಹುದು, ಅನ್ಮ್ಯೂಟ್ ಮಾಡಿ ಬರ್ಬಹುದು. ಅದು ಒಂದು. ಅಂಡ್ 4:30 to 5 ಬೇಕಾ, 6 to 6:30 ಬೇಕಾ, ಈಗ ಡಿಸ್ಕಷನ್ ಬೇಕಾಗಿಲ್ಲ. ಯಾಕೆಂದ್ರೆ ಅದು 100% ಫೈನಲೈಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಾದ್ರೂ ಅಡ್ಡಿ ಇದ್ರೆ ಹೇಳಿ. ನೆಕ್ಸ್ಟ್ ಶಾರದಾ ಮೇಡಮ್ ಕೇಳಿದಂಗೆ ನಿಮ್ಮ ಟೀಮಿಂದ ಎಷ್ಟೆಷ್ಟು ಜನಕ್ಕೆ ನೀವು ಆಲ್ರೆಡಿ ಮಾತಾಡಿದೀರಾ ಅಂತ ಶಾರದಾ ಮೇಡಮ್ ಕೇಳಿದ್ರು. ನಾನು ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಕ್ ಹೊರಟಿದ್ದೀರಾ, ಡಿಸೈಡ್ ಮಾಡಿದೀರಾ. ನಮ್ಮ ಪಾಪ್ ಇವ್ರು ಹೇಳ್ದಂಗೆ ಡಿಸೈಡ್ ಮಾಡಿ ಎಷ್ಟು ಜನ ಇದಾರೆ ನಿಮ್ಮ ಟೀಮಲ್ಲಿ ಅಂತ, ನಿಮ್ಮ ಇಮ್ಯಾಜಿನೇಷನ್ ಪವರ್ ಅನ್ನ ಇಟ್ಕೊಂಡಿದ್ದೀರಾ ಅಂತ ಕರಿತೀನಿ. ಅನ್ಮ್ಯೂಟ್ ಮಾಡಿ ಕ್ವಿಕ್ ಆಗಿ ಬನ್ನಿ. ನಿಮ್ ಟೀಮಿಂದ ಎಷ್ಟು ಜನ ಇದಾರೆ ಬೇಸಿಕ್ ಕೋರ್ಸ್ ಗ್ರೂಪ್ ಅಲ್ಲಿ, ನಿಮ್ಮ ಯೋಚನಾ ಲಹರಿಗೆ ಏನ್ ಕೊಟ್ಟಿದ್ದೀರಾ ಅದನ್ನ ಕೇಳ್ತೀನಿ. ಕ್ವಿಕ್ ಆಗಿ ಬನ್ನಿ, ಅನ್ಮ್ಯೂಟ್ ಮಾಡಿ. ಎಸ್, ನಾನು ಒಂದು 50 ಜನ ಬರ್ಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹಳೇಬ್ರು ತುಂಬಾ ಜನ ಇದ್ದಾರೆ. ಸೊ ಎಲ್ರದ್ದು ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಫೋನ್ ನಂಬರ್ ಎಲ್ಲ ಬರಿತಾ ಇದ್ದೀನಿ. ಇವತ್ತು ನಾನು ಅದನ್ನ ಮಾಡ್ತಾ ಇದ್ದೀನಿ. ಒಂದು 50 ಜನ ಆದ್ರೂ ಬೇಕು ನನ್ನ ಈ ಬೇಸಿಕ್ ಕೋರ್ಸಿಗೆ ನನ್ನ ಟೀಮಿಂದ ಅಂತ. ಸೊ ಆಕ್ಷನ್ ಇಂಪಾರ್ಟೆಂಟ್. ನಾವ್ ಏನೇನು ವಿಜುವಲೈಸ್ ಮಾಡಿದ್ರೆ ಆಕ್ಷನ್ ಇಂಪಾರ್ಟೆಂಟ್. ಇದು ನಂಗೆ ಈಸಿ ಆಕ್ಷನ್ ಅಂತ ಅನ್ಸ್ತು. ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿದ ಅವ್ರ ಬೇಸಿಕ್ ಕೋರ್ಸಿಗೆ ಇರ್ಬೋದು ಅಥವಾ ಬಿಸ್ನೆಸ್ಗೆ ಕೂಡ ಅವರನ್ನ ಮತ್ತೆ ರೀಜಾಯಿನ್ ಮಾಡಿಸ್ಬೋದು ಅಂತ ಅನಿಸ್ತು ನನ್ಗೆ. ಸೊ ಅದನ್ನ ಮಾಡ್ತಾ ಇದ್ದೀನಿ ನಾನು. ಅನ್ನೋನ್ ಪೀಪಲ್ ಅಂದ್ರೆ ನಾವು ಜಾಯಿನ್ ಆದವರಲ್ಲೂ ಅನ್ನೋನ್ ಇರ್ತಾರೆ ಅಲ್ವಾ. ಡೌನ್ ದ ಲೈನ್ ತುಂಬಾ ಆಗಿದೆ ಕೊರೋನಾ ಟೈಮ್ ಅಲ್ಲಿ. ಸೊ ಅದನ್ನ ನಾನು ಇವಾಗ ತಗೊಂಡಿದ್ದೀನಿ, ಆ ವರ್ಕ್ ಅನ್ನ. ಅದನ್ನ ಮಾಡ್ತೀನಿ ಇವತ್ತು ಕೂತ್ಕೊಂಡು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯಶ್ರೀ. ಈಗ ನೋಡಿ, ಜಯಶ್ರೀ ಹೇಳಿದ್ರು 50 ಜನ ಇರಬೇಕು ಅಂತ. ಆ ಇರಬೇಕು ಅನ್ನೋದ್ರಲ್ಲಿ ಇದಾರೆ ಅಂತ ಇಮ್ಯಾಜಿನೇಷನ್ ಮಾಡಿದ್ರೆ ಆಯ್ತು. 50 ಜನ ಜಯಶ್ರೀ ಟೀಮ್ ಇಂದ ಇಲ್ಲಿ ನನಗೆ ಹೆಲ್ಪ್ ಆಯ್ತಾ ಇವಾಗ ವಿಜುವಲೈಸೇಷನ್ ಮಾಡಕ್ಕೆ. ಈಗ ಜಯಶ್ರೀ ಟೀಮ್ ಇಂದ 50 ಜನ ಇಲ್ಲಿ ಇದಾರೆ ಅಂತ ನಾನು ವಿಜುವಲೈಸೇಷನ್ ಮಾಡುವಾಗ ನಾನು ಕೃಷ್ಣಪ್ಪ ಬಗ್ಗೆ ಯೋಚನೆ ಮಾಡಲ್ಲ, ವೆಂಕಟೇಶ್ ಬಗ್ಗೆ ಯೋಚನೆ ಮಾಡಲ್ಲ, ಗೌರೀಶ್ ಬಗ್ಗೆ ಯೋಚನೆ ಮಾಡಲ್ಲ, ಇನ್ಯಾರೋ ಹೆಸರುಗಳೆಲ್ಲ ಹೇಳ್ತಿಲ್ಲ, ಇಷ್ಟೇ ಹೇಳಿದ್ದು. ಯೋಚನೆ ಶಾರದಾ ಮೇಡಮ್ 3 ಜನ ಅಂತ ಹೇಳಿದ್ರು ಅಂತ ಯೋಚನೆನೇ ಮಾಡಲ್ಲ. 1 ಟಾಪಿಕ್ ಅಟ್ ಎ ಟೈಮ್ ವಿಜುವಲೈಸೇಷನ್ ಅಂದ್ರೆ ಒಂದೇ ಒಂದು ವಿಷಯ. ಅಥವಾ ನಾನು ಫುಲ್ 100 ಜನ ನನ್ನ ಟೀಮಿಂದ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. 100 ಜನ ಫುಲ್ ಆಗ್ತಾ ಇದೆ. ಏನ್ ಖುಷಿ ಗೊತ್ತಾ, 100 ಜನ ಫುಲ್ ಆಗ್ತಾ ಇದ್ದಾರೆ ಅನ್ನುವಾಗ. 5 ಗಂಟೆಗೆ ಜಾಯಿನ್ ಆಗಿ ಅಂತ ಯಾರು ಹೇಳಲ್ಲ, 4:50ಕ್ಕೆ ಲಾಗಿನ್ ಆಗಿ ಅಂತ ಹೇಳ್ತಾರೆ. ಯಾಕೆ ಹೇಳಿ? 5 ಗಂಟೆಗೆ ಜಾಯಿನ್ ಆಗುವವರಿಗೆ ಅಲ್ಲಿ 100 ಕ್ರಾಸ್ ಆಗಿರುತ್ತೆ, ಸಿಗೋದೇ ಇಲ್ಲ. ಆವಾಗ ನಮಗೆ ವೆಂಕಟೇಶ್ ಹೆಲ್ಪ್ ಮಾಡಿದ್ರೆ ಆಗತ್ತಾ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಬಿಡಲ್ಲ ನಾವು 100 ಜನಕ್ಕೆ, ಇದ್ರಲ್ಲಿ ಮಾತ್ರ ಯೂಟ್ಯೂಬ್ ಅಲ್ಲಿ ಕೊಡಲ್ಲ. ಯಾಕೆಂದ್ರೆ ಸ್ಟ್ರಿಕ್ಟ್ ಆಗ್ಲಿಕ್ಕೆ, ಟೈಮಿಗೆ ಸ್ಟಿಕ್ ಆಗುತ್ತೆ. ಸೊ 50 ಜನ ಜಯಶ್ರೀ ಎಸ್. ಉಳಿದಿದ್ದ 50 ಜನ 100 ಜನ ನನ್ನನ್ನು ಸೇರಿಸಿನ ನನ್ನನ್ನು ಬಿಟ್ಟ ಗೊತ್ತಿಲ್ಲ ನಂಗೆ. ಯಾಕೆ ನಾನು ಇರ್ತೀನ ಇಲ್ವಾ ಗೊತ್ತಿಲ್ಲ ಅಂತ. ಅದು ನನಗೆ ನಾನಿಲ್ಲದೆ ಅದು ಆಗ್ತಾ ಇದೆ ಅನ್ನೋದು ನಂಗೆ ಹೆಚ್ಚು ಖುಷಿ ಇದೆ. ಅದಕ್ಕೋಸ್ಕರ ನಾನಿಲ್ಲ, ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ, ನಾನು ಆಮೇಲೆ ರೆಕಾರ್ಡಿಂಗ್ ಕೇಳ್ತಾ ಇರ್ತೀನಿ. ಇದು ನಂಗೆ ಖುಷಿ ವಿಷಯ. ಇಮ್ಯಾಜಿನೇಷನ್, ನನ್ ಖುಷಿಯನ್ನ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಸೊ ನೀವು ಹಾಗೆ, ನೀವಿಲ್ಲ ರೆಕಾರ್ಡಿಂಗ್ ಕೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತಿದ್ರಿ. TTT ಅಲ್ಲಿ ಇರೋವರಿಗೆ ಮಾತ್ರ ರೆಕಾರ್ಡಿಂಗ್ ಹೋಗುತ್ತೆ, ಬೇಸಿಕ್ ಗ್ರೂಪ್ಸ್ಗೆ ರೆಕಾರ್ಡಿಂಗ್ ಹೋಗಲ್ಲ. ಯಾಕೆ ಹೇಳಿ? TTT ಜವಾಬ್ದಾರಿ ತಗೊಳ್ಳೋರು. ಹಾಗಾಗಿ ಯಾರು ಜವಾಬ್ದಾರಿ ತಗೊಳ್ತಾರೆ ಅವರಿಗೆ ಮಾತ್ರ ರೆಕಾರ್ಡಿಂಗು, ಉಳಿದಿದ್ದವರಿಗೆ ರೆಕಾರ್ಡಿಂಗ್ ಇಲ್ಲ. ನಿನ್ನೆ ಯಾರೋ ಒಂದು ಹೇಳಿದ್ರಲ್ವಾ, ಒಂದ್ ವೇಳೆ ಆ ಟೈಮ್ ಅಲ್ಲಿ ಬಂದಿಲ್ಲ ಅಂದ್ರೆ ಅವರಿಗೆ ರೆಕಾರ್ಡಿಂಗ್ ಕಳಿಸ್ಬೋದು, ಅದು ವರ್ಕ್ ಆಗಲ್ಲ. ಯಾಕೆಂದ್ರೆ ಎಷ್ಟೊಂದು ರೆಕಾರ್ಡಿಂಗ್ ಬರುತ್ತೆ. ರಾಜು ಸರ್ ಅವ್ರದ್ದು ಸಿಗುತ್ತೆ ನಮಗೆ, ಸುರೇಖಾ ಮೇಡಮ್ ಇಂದು ಬರುತ್ತೆ, ನೀನಾ ಮೇಡಮ್ ಇನ ಟೀಮ್ ಇಂದು ಬರುತ್ತೆ. ಎಷ್ಟು ಜನ ರೆಕಾರ್ಡಿಂಗ್ ಅನ್ನ ಯೂಸ್ ಮಾಡ್ಕೋತೀವಿ ಅಲ್ವಾ. ಹಾಗೆ ರೆಕಾರ್ಡಿಂಗ್ ಇಂದ ಬೇಸಿಕ್ ಕೋರ್ಸ್ ಎಜುಕೇಶನ್ ಆಗಲ್ಲ, ಬೇರೆ ಎಜುಕೇಶನ್ ಆಗ್ಬೋದು, ಪರವಾಗಿಲ್ಲ. ಥ್ಯಾಂಕ್ ಯು ಜಯಶ್ರೀ. ಬೇರೆ ಯಾರಾದ್ರೂ ಕ್ವಿಕ್ ಆಗಿ ಬರ್ತೀರಾ? ನೀವು ನಿಮ್ಮ ಇಮ್ಯಾಜಿನೇಷನ್ ಅನ್ನ, ಯೋಚನಾ ಲಹರಿಯನ್ನ
ಯಾವುದು ವಿಜುವಲೈಸೇಷನ್ ಅಂತ ಹೆಸರನ್ನ ಬಿಟ್ಟು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ವಿಜುವಲೈಸೇಷನ್ ಅಂತ ಹೇಳುವಾಗ ಏನಾಗುತ್ತೆ, ಅದು ಒಂದು ಯಾವುದೋ ಒಂದು ಎಲ್ಲರೂ ಮಾಡ್ತಾ ಇರೋದು ಅಲ್ಲ. ನಿಮ್ಮದೇ ಸ್ವಂತವಾದ ಯೋಚನೆ ಬರಬೇಕು. ನಿಮ್ಮದೇ ಏನದು ನಿಮಗೇನು ಬೇಕು ಅದನ್ನ ಬೇಕಾಗಿದೆ. ಹಾಗಾಗಿ ಯಾರಾದ್ರೂ ಬಂದ್ರೆ ಹ್ಯಾಂಡ್ ರೈಸ್ ಮಾಡಿ ಬನ್ನಿ. ಇಲ್ಲ ಅಂದ್ರೆ ನಾನೊಂದು ಕ್ವಿಕ್ ಆಗಿ ಸುರೇಖಾ ಮೇಡಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಯಾವ ರೀತಿ ಒಂದು ಎನ್ವಿರೋಚಿಪ್ ಅನ್ನ ಪ್ರಮೋಟ್ ಮಾಡ್ತಾರೆ ಅಂತ ಫೇಸ್ಬುಕ್ ಅಲ್ಲಿ ನಂದು ಮ್ಯೂಟ್ ಮಾಡ್ಕೋತೀನಿ ನಾನು, ಯಾಕಂದ್ರೆ ಡಬಲ್ ವಾಯ್ಸ್ ಕೇಳಿದ್ರೆ ನಿಮಗೆ ಕಷ್ಟ ಆಗತ್ತೆ. ನಾನು ಏನಾದ್ರೂ ಶೇರ್ ಬೇಕಾ ಮಾಡ್ತೀನಿ ಸಂಧ್ಯಾ. ಮಾಡ್ತೀರಾ? I'll share. ಅಲ್ಲ, Okay, ಐ yeah. ಶೇರ್ ಇಟ್. ಯಾ ಥ್ಯಾಂಕ್ ಯು ನೀವು ಶಾರದಾ. ಮಧ್ಯದಲ್ಲಿ ಮಾತಾಡ್ತಾ ಇರ್ತೀರಲ್ವಾ, ಸೊ ಐ ವಿಲ್ ರಿಮೂವ್ ಮೈ ಸ್ಕ್ರೀನ್. ಥ್ಯಾಂಕ್ ಯು ಶಾರದಾ. ಈಗ ನಾನು ಮಧ್ಯದಲ್ಲಿ ಮಾತಾಡ್ಬೇಕಾಗಿರೋದು ಇವತ್ತು ಬೆಳಿಗ್ಗೆ 4:00 ನೋಡಿ, ಯಾರಿಗೆ ಯೋಗ ಮಾಡ್ಬೇಕು ಅಂತ ಇದೆ, ಒಂದು ಸ್ಕ್ರೀನ್ ಶೇರ್ ಮಾಡುವಾಗ ಥ್ಯಾಂಕ್ಸ್ ಟು ಪ್ರೇಮ, ಅವರು ಸ್ಕ್ರೀನ್ ಶೇರ್ ಮಾಡಿದ್ರು, ಆದ್ರೆ ಅವರ ನೆಟ್ವರ್ಕ್ ಇಶ್ಯೂ ಇಂದಾಗಿ ಇದಾಯ್ತು. ಅದಕ್ಕೆ ನನ್ನ ರಿಕ್ವೆಸ್ಟ್, ಯೋಗ ಮಾಡ್ಬೇಕು ಅನ್ನುವರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಬಹುದು, ವಿಡಿಯೋ ಹಾಕಿನೇ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ದಯವಿಟ್ಟು ನೀವೇ ಮಾಡೋದನ್ನ ಬೇಕು ಅಂದ್ರೆ ಹೇಳಿ, ನೋಡ ನಾವು ಎಲ್ಲರೂ ಯೋಗ ಮಾಡೋಣ, ಎಕ್ಸರ್ಸೈಸ್ ಮಾಡೋಣ, ಪ್ರಾಣಾಯಾಮ ಮಾಡೋಣ, ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಯಾರು ಲೀಡ್ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಗೊತ್ತಿರುವವರಿಗೆ ಬಂದಿರುವಂತದ್ದು. थैंक यू सो वेरी मच। एंड मैं इतनी खुश हूँ, इतने अच्छे अच्छे फीडबैक आ रहे हैं, लोग अपॉइंटमेंट्स ले रहे हैं, लोगों की डायरी काली हो रही है। पता है आपको, मेरे मेंटोर ने कहा था मुझसे कि जिस नेटवर्कर की डायरी जितनी ज्यादा काली होती है, उसका बैंक अकाउंट उतना ही बड़ा होता है। तो बस एक ही काम करना है, अपनी डायरी को खाली करना है। जितने ज्यादा अपॉइंटमेंट्स ले सकते हो लेने हैं, और बस उसी से जीतते चले जाते हो। और अपॉइंटमेंट्स किसी न किसी एक्टिविटी के थ्रू ही लिए जा सकते हैं, किसी न किसी बहाने के साथ ही लोगों से मिलना होता है। तो जितनी भी एक्टिविटीज हम कर रहे हैं, ये सब बहाने हैं लोगों से मिलने के, प्रोडक्टिव बहाने हैं लोगों से मिलने के। तो आइए इस तूफानी एक्टिविटी कार्निवल को आगे बढ़ाते हैं, और एक ऐसी एक्टिविटी के बारे में बात करते हैं जो हर उस जगह की जा सकती है जहाँ हवा है, हर उस जगह की जा सकती है जहाँ लोग हैं, हर उस जगह की जा सकती है जहाँ कोई दिमाग चल रहा है, हर उस जगह की जा सकती है जहाँ कोई दिल धड़क रहा है, हर उस जगह की जा सकती है जहाँ पे कोई भी व्यक्ति है। इतना बड़ा इस प्रोडक्ट का मार्केट है, और इतनी सारी एक्टिविटीज ವಾಯ್ಸ್ ಕೇಳಿಸ್ತಾ ಇದೆ की ಅಲ್ವಾ? जा सकती हैं। हम बात कर रहे हैं ನಂಗೆ ಕೇಳ್ತಾ ಇದೆ. एनवायरो ग्लोब की। बच्चा ये काम हमारे लिए कर सकता है। स्कूल एक्टिविटीज इसके थ्रू की जा सकती है, कॉर्पोरेट एक्टिविटीज इसके लिए की जा सकती है। इसी पर बेस करके कैनपी लगाई जा सकती है, इसी पे बेस करके होम मीटिंग्स की जा सकती हैं, जो कि हमारा बेस है हमारे बिजनेस का। सब कुछ किया जा सकता है इस एक चीज को सीख करके। तो इस एक्टिविटी को सिखाने के लिए हम बुलाने जा रहे हैं हमारे दो बहुत ही एक्टिव, बहुत डिपेंडेबल, डेडिकेटेड लीडर। एक है पवित्रा जी और एक है हमारे नवीन खरकवाल जी। दोनों मिलकर के आपको इस प्रोडक्ट पे कैसे, प्रोडक्ट के बारे में आपको पता होगा, पर इससे रिलेटेड एक्टिविटीज क्या क्या की जा सकती हैं वो सब बताने के लिए मैं इन दो लीडर्स को आज इस सेशन में इन्वाइट करने जा रही हूँ। तो सबसे पहले मिलते हैं पवित्रा जी से। पवित्रा जी, ओवर टू यू। थैंक यू सो मच मैम, थैंक्स अ लॉट। आइए फ्रेंड्स, अब सीखते हैं, समझते हैं कि किस तरीके से इन्वायरोचिप, इन्वायरो ग्लोब के साथ में आप कॉर्पोरेट्स में से बड़ी बड़ी ऑर्डर्स कैसे ले सकते हैं। मैंने जो इस पे काम किया है फील्ड में, वो किया है कि कॉर्पोरेट्स में से ऑर्डर निकाले हैं, पुलिस स्टेशन में जाके मैंने इसके बारे में अवेयरनेस क्रिएट करके वहां से ऑर्डर्स बड़े बड़े लिए हैं। सोसाइटीज में जाके मैंने अपॉइंटमेंट्स लेके वहां से भी मैंने बहुत सारे मीटिंग्स लेके ऑर्डर्स बुक किए हुए हैं। चलिए समझते हैं किस तरीके से आप बेसिकली मीटिंग्स आपको कैसे मिलेंगी, अपॉइंटमेंट कैसे मिलेगी। कॉर्पोरेट सेक्टर में जब भी मैं जाती हूँ, तो कॉर्पोरेट सेक्टर में मेरा एक जो जो एडमिन होता है, वहां का एडमिन डिपार्टमेंट के हेड से जाके अपॉइंटमेंट लेती हूँ। उनको क्या बोल के अपॉइंटमेंट लेती हूँ वो बहुत इंपॉर्टेंट है। सो बेसिकली उनसे मैं जाके एक ही चीज कहती हूँ कि सर आपके ऑफिस के इर्द गिर्द ना 100 मीटर के अंदर मोबाइल का टावर लगा हुआ है, और एक रिपोर्ट है, साइंटिफिकली प्रूवन रिपोर्ट है, रिसर्च रिपोर्ट है, जो ये बताती है कि 50 मीटर से लेके 300 मीटर के दायरे में अगर कोई भी आपके इर्द गिर्द में मोबाइल के टावर्स लगे हुए हैं, तो वहां पे कैंसर जैसी बीमारियां बहुत जल्दी जड़ पकड़ रही है। और उसके लिए मैं एक रिपोर्ट की कॉपी उनको जरूर व्हाट्सएप पे भेजती हूँ। मैं आपके साथ में स्क्रीन पे शेयर कर रही हूँ कि वो कौन सी कॉपी है, जो आप बड़े आराम से, ये कॉपी गूगल पे अवेलेबल है, तो वहां से आप इसको ले सकते हैं। ये कॉपी है बेसिकली जो IIT मुंबई में जो
प्रोफेसर गिरीश कुमार, मतलब वो यहाँ के प्रोफेसर थे जो जिन्होंने ये रिपोर्ट ऑलरेडी पब्लिश की हुई थी। सो ये रिपोर्ट की एक कॉपी मैं जब उनको देती हूँ फ्रेंड्स, इसमें काफी सारी चीज है जो रिसर्च करके दी गई हुई है और ये सारा डिटेल्स उन्होंने इसमें दिया हुआ है। तो इसके सिर्फ 2-3 लाइन्स ही मैं उनको सिर्फ बताती हूँ कि किस तरीके से ये काम कर रहा है। ये इलेक्ट्रोमैग्नेटिक रेडिएशन है, इसके बारे में हम थोड़ा सा उनको बताते हैं। फिर उसके बाद कितने सारे सोर्सेस हैं हमारे देश में जो ये इतनी ज्यादा इलेक्ट्रोमैग्नेटिक रेडिएशंस को फैला रहे हैं। उसके बाद में जो अगला पेज मैं ओपन करती हूँ उनके लिए, वो ये सेल फोन टावर का एरिया किस तरीके से आपको यहाँ पे दिया हुआ है ऑलरेडी। 6 मिनट पर डे यूसेज सिर्फ होना चाहिए, इससे ज्यादा आपका मोबाइल का इस्तेमाल नहीं होना चाहिए, जबकि होता इससे कई गुना ज्यादा है। इसके बाद में जो अगली चीज है वो ये कि हर एक चीज कितना कितना रेडिएशन फेंकती है, ये ऑलरेडी मौजूद है, आपको सिर्फ दिखाना है। यहाँ पे जो दिया है ये अगर टावर लगा हुआ है तो कितना ज्यादा 50 से 300 मीटर रेडियस के लोग हाई रेडिएशन जोन में आते हैं, जो सबसे ज्यादा रिस्क होते हैं। अब इसके बाद में एक केस स्टडी है जिसके कारण वो अपॉइंटमेंट 100% हमको मिल जाती है। जहां भी ये केस स्टडी हमने दिखाई है हर जगह पे अपॉइंटमेंट कंफर्म्ड आती है। उषा किरण बिल्डिंग वर्ली मुंबई की ये रिपोर्ट है, जहां पे ये उनके बिल्डिंग के सामने रेडियो मोबाइल टावर लगा हुआ है, जहां से बराबर फ्लोर नंबर 6, 7 और 8 में, 6ठे मंजिले पे, 7वें पे और 8वें पे डायरेक्टली फेसिंग था। वहां पे उन लोगों को कैंसर जैसी बीमारियों से वो ग्रस्त थे और लोग उस बिल्डिंग में जो है ना एक्सपायर हो गए। ये केस स्टडी है। ये देखने के बाद आपको गारंटीड अपॉइंटमेंट मिल जाता है कि भैया इतना हाई रिस्क रेडिएशन के बीच में हम लोग जी रहे हैं, इससे बचाव के लिए कोई हमारे पास आया है। तो सामने वाला बंदा एक सवाल पूछता है कि अगर इतना इफेक्टिव आपका प्रोडक्ट है तो आपकी एडवर्टाइजमेंट क्यों नहीं है। तो हम कहते हैं कि यस, क्योंकि ये पेटेंटेड प्रोडक्ट है और 2030 तक हम ही इसको प्रमोट कर सकते हैं। तो हम अवेयरनेस क्रिएट करते हैं और फिर इसके बारे में हम जानकारी देते हैं। ये बताने के बाद में आपको अपॉइंटमेंट मिल जाती है। आप जहां पे भी सोसाइटी में अगर आप अप्रोच कर रहे हैं तो सोसाइटी के सेक्रेटरी से मिलते हैं, पहले उस बंदे से मिलते हैं जो इन्फ्लुएंशियल होता है और जो आपको इंट्रोड्यूस कर सकता है अपने लोगों के बीच। क्योंकि हमारे बारे में जब कोई और हमें इंट्रोड्यूस करता है और कहता है कि बहुत अच्छा इनके पास कोई सोल्यूशन है, सो लेट्स लिसन टू देम। सोसाइटीज में जब जब मैंने अपॉइंटमेंट्स ली हैं तो कम से कम 25 से 50 लोग उस मीटिंग में रहते हैं और जो सेल रेट आता है वो तकरीबन 50% वहां पे अपने को परचेज रेट मिलती है। सो ये एक सबसे बेस्ट वे है कि हम किस तरीके से अपॉइंटमेंट लेते हैं। पुलिस स्टेशन में जो पुलिस स्टेशन के हेड होते हैं, सीनियर पुलिस इंस्पेक्टर होते हैं, मैं उनसे अपॉइंटमेंट लेती हूँ और वो हमारा सेशन वहां पे रखवाते हैं। तो उनकी परेड होती है मॉर्निंग में और इवनिंग में। हर पुलिस स्टेशन का अपना अपना एक अलग रिवाज होता है, तो आप वो चेक कर लो। वो अपनी परेड में हमको इंट्रोड्यूस कर देते हैं। तो मैं भी सुबह 8 बजे, कई बार हम सुबह 7 बजे गए हैं, रात को 9 बजे गए हैं। इस तरीके से बहुत अच्छे से इन्वायरो चिप और इन्वायरो ग्लोब के सेल्स हमें मिल जाते हैं। अपॉइंटमेंट हमको ये बोल के लेनी है। जब हम मीटिंग करते हैं तो उस समय ये इस तरीके के मैंने ना ये पीपीटी के प्रिंट आउट निकाली है, तो ये मैं उनको डायरेक्टली दिखाती हूँ क्योंकि पूरा के पूरा प्रेजेंटेशन करने में टाइम जाता है। हमको ये अपॉइंटमेंट लेने में 5 मिनट से ज्यादा बोलने की जरूरत नहीं पड़नी चाहिए। तो सिर्फ जो मेन एरिया है उतना ही बोल के 5 मिनट में वो बंदा आपको अपॉइंटमेंट फिक्स कर देता है। उसके बाद पूरा मीटिंग करने में ज्यादा से ज्यादा 10 से 15 मिनट, दैट्स इट। उसके बाद में जो होता है वो अपने प्रोडक्ट के बारे में और उसकी एफिकेसी के बारे में बताती हूँ। तो एफिकेसी के बारे में बताने के लिए एक वीडियो है डॉक्टर मंजरी जी का, एम्स के जो एचओडी थी, तो उनका एक वीडियो है जो वो मैं दिखा देती हूँ। फिर आजकल ना हमारे कंपनी के ग्रुप पे बहुत सारे छोटे छोटे वीडियोस आ रहे हैं कि किसको किसको क्या क्या फायदा हुआ, वो वीडियोस हम दिखा देते हैं। सिर्फ इतना करने के बाद अपने को ऑर्डर मिल जाते हैं बहुत अच्छे से। अगर एक डायरेक्टर ब्रेक करना है तो हमको सिर्फ 13 से 14 इन्वायरो ग्लोब के ऑर्डर्स की जरूरत होती है। आज के तारीख में 3 पे 1 फ्री है। सो वो ऑफर का इस्तेमाल भी हम कर सकते हैं फ्रेंड्स। और इसके साथ में स्कूल एक्टिविटीज कैसे कर सकते हैं, इसके लिए मैं बुलाना चाहूंगी नवीन खनकवाल जी को। यस नवीन जी। थैंक यू प्रवीता मैम। जैसे कि अभी हम लोग इन्वायरो चिप की बात कर रहे हैं, इन्वायरो ग्लोब की बात कर रहे हैं, रेडिएशन से बचने की बात कर रहे हैं, और जैसे कि सुरेखा मैम ने बताया था
एक ऐसा प्रोडक्ट है जिसके बारे में आप कहीं पर भी चर्चा कर सकते हैं, कहीं से भी लीड जनरेट कर सकते हैं। मैं अपने बारे में बताऊं, नाम नवीन करकवाल, और मोदी केयर में आने से पहले की बात करूं तो बहुत बड़े सपने थे, जॉब के अंदर सपने पूरे नहीं हो रहे थे। उन सपनों को पूरा करने के लिए मोदी केयर मिला, एक अपॉर्चुनिटी मिली। आज यहाँ से वो सारे सपने शायद मैं रिटायरमेंट तक नहीं पूरे कर सकता था, मोदी केयर से पूरे हुए। अपना घर का सपना हो, आज 1.5 करोड़ के घर में मैं बैठा हूँ जहाँ से मैं प्रेजेंटेशन दे रहा हूँ। अपनी गाड़ी का सपना हो, फॉरेन ट्रिप का सपना हो, सारे सपने यहाँ से पूरे हो चुके हैं। बहुत बड़े बड़े सपने और पूरे करने हैं। इन सारे सपनों को पूरा करने के अंदर ये सारी ही एक्टिविटी ही यहाँ पर जो है हमारे पास जो हो रही है वो हमारे काम आई है। अगर बात करते हैं रेडिएशन को लेकर, जैसे हम लोग जो वर्कशॉप करते हैं, स्कूल एक्टिविटी की अगर हम लोग बात करते हैं, तो ये एक लीड जनरेट करने का बहुत अच्छा तरीका हो जाता है। यानी कि हम अगर कहीं पर कोई एक्टिविटी करते हैं जिससे हमारी लाइजनिंग बन जाती है, तो उसके बाद हमारे पास क्या एक लीड आ जाती है जिसको हम लोग उसके अलावा भी हम लोग उसमें कन्वर्ट कर सकते हैं, जैसे अर्पित जी ने बताया था। तो अभी हम लोग क्या कर रहे हैं स्कूल एक्टिविटी के नाम पे, जो मैं क्या करता हूँ मैं आपको बताऊं। जैसे स्कूल में हम लोग जाते हैं, सीधे प्रिंसिपल से मुलाकात होती है। प्रिंसिपल से मुलाकात करने के बाद हम लोग उनके कहते हैं हम एक अवेयरनेस प्रोग्राम कर रहे हैं रेडिएशन को लेके। आजकल मोबाइल में बच्चे जो है मोबाइल के बहुत आदी हो चुके हैं, और बच्चों की ये लत जो है उनके फ्यूचर के लिए बहुत अच्छी नहीं है। तो कैसे उस चीज़ को कम किया जा सकता है, उसके ऊपर हम लोग एक वर्कशॉप करते हैं। और हम चाहते हैं कि वर्कशॉप हम लोग करें, और वर्कशॉप को हम लोग चाहते हैं कि पेरेंट्स टीचर मीटिंग के साथ करें, यानी पेरेंट्स भी रहें और बच्चे भी रहें। जब हम वर्कशॉप को सामने उसके बताते हैं, उसके बेनिफिट बताते हैं बच्चों के लिए, तो अक्सर लोग तैयार हो जाते हैं कि एक नया सब्जेक्ट है और सारे लोग इसका वेलकम करते हैं। अगर हम किसी को बोलते हैं मोबाइल रेडिएशन से प्रोटेक्शन की हम लोग बात करते हैं, बच्चों को इससे बचाने की बात करते हैं, तो सारे लोग लगभग लोग उसके लिए एग्री हो जाते हैं और ध्यान से सुनते हैं। उसके बाद जब हम उनके सामने रखते हैं, प्रेजेंटेशन रखते हैं, पेरेंट्स भी हैं बच्चे भी हैं, और जब बच्चों के साथ पेरेंट्स दोनों रहते हैं, जब हम प्रेजेंटेशन देते हैं, तो सबसे पहले उसमें जो रहता है नीड क्रिएट करनी होती है। नीड क्रिएट के लिए हम लोग क्या करते हैं, उसमें जो प्रेजेंटेशन रहेगा मैं आपको शेयर कर लेता हूँ। ये हमारी थीम रहती है, स्मार्टफोन हमारा दोस्त या दुश्मन। सबसे पहले उनको बताया जाता है स्मार्टफोन हमारा दोस्त, कितना बढ़िया दोस्त है। तो उसके सारे बेनिफिट के बारे में हम लोग उनको बताते हैं, ये सारा बेनिफिट है। फिर मोबाइल उपयोग करने पर हमारा अच्छा दोस्त हो सकता है, लेकिन मोबाइल दुरुपयोग करने से हमारा सबसे बड़ा दुश्मन हो सकता है। फिर हम बच्चों से ड्रीम बिल्डिंग कराते हैं कि भाई एक बच्चा बड़ा होकर क्या करना चाहता है, कोई इंजीनियर बनेगा, टीचर बनेगा, ये सारी चीजें हम लोग सामने रखते हैं। और बच्चों से भी डिक्लेरेशन कराते हैं कि आप क्या बनना चाहते हो। पेरेंट्स के सामने बच्चे डिक्लेयर करते हैं अपना कि मैं क्या बनना चाहता हूँ, पेरेंट्स को भी अच्छा लगता है, बच्चे इन्वॉल्व हो रहे हैं। फिर आपके सपने पूरे हो सकते हैं, इसके लिए आपका फोकस होना जरूरी है, वो एजुकेशन के ऊपर है। लेकिन आज मोबाइल फोन सबसे बड़ी रुकावट है, ये हम उनके सामने रखते हैं। फिर कुछ वीडियोस का सपोर्ट ये जो लेते हैं, मोबाइल आप लिए हो ये आपका कुछ कुछ हम लोग वीडियोस का सपोर्ट वहां पर लेते हैं, मैं बाद में शेयर भी कर लूंगा वीडियोस में। उसके अलावा मोबाइल रेडिएशन से होने वाले नुकसान के बारे में उसके बारे में बताते हैं कि क्या क्या इसके नुकसान और भी हमारे पास हैं। तो बहुत अखबार की कटिंग्स हैं, ये सब चलती हैं। फिर हम बच्चों को फोकस करते हैं कि हमारे का जो प्रभाव है बड़ों से ज्यादा बच्चों पे होता है। तो ये थोड़ा सा एक स्टडी बताते हैं, उसके बारे में थोड़ा ये अवेयरनेस प्रोग्राम ये दे देते हैं इनको, कितना इसका इम्पैक्ट आता है। कुछ एग्जाम्पल उनके सामने रखते हैं, कोई भी बच्चा ऐसा नहीं बनना चाहे, कोई माँ बाप अपने बच्चे ऐसा नहीं देखना चाहेगा, थोड़ा इमोशनल उसके ऊपर डालते हैं। तो ये लड़का दिन रात अपने मोबाइल पर पबजी गेम खेला तो करता कैसे, था जिस इसके अलावा फिर हम उनको देते हैं समाधान कि इसका समाधान क्या होगा। जब इसका समाधान की बात आती है, समाधान के लिए हम फिर ग्लोबल इन्वायरमेंट चिप पे आ जाते हैं। फिर एक वीडियो आता है टेक्निकली काम कैसे करता है, ये इनको दिखा दिया। मैं अजय पोद्दार हूँ। इसके बाद फिर हम इसको प्रूफ करते हैं कि ये नॉर्मल कोई प्रोडक्ट नहीं है, इसके ऊपर एम्स ने भी काम किया है, बहुत सारी एजेंसी ने काम किया है। फिर उसको हम लोग सर्टिफिकेट के थ्रू उसको और प्रमाणित करते हैं कि ये जेन्युइन प्रोडक्ट है। और जब ये वर्कशॉप हो जाती है, जैसे वर्कशॉप हुई है, उसके बाद बहुत सारे बच्चे हैं, पेरेंट्स बैठे हुए हैं, वर्कशॉप के बाद बच्चे आके सामने से डिक्लेरेशन करते हैं। प्रॉमिस करता हूँ कि मैं आज से मोबाइल कम यूज करूंगी। मैं आज से प्रॉमिस करता हूँ कि आज के बाद मोबाइल कम यूज करूंगी। नहीं, मैं प्रॉमिस करता हूँ आज के बाद से मोबाइल। अब ये डिक्लेरेशन होता है जो इस पूरी वर्कशॉप में जो होता है, एक पार्ट पेरेंट्स के लिए भी होता है कि गलती में अनजाने में आपसे तो कोई गलती नहीं हो रही है। तो कई बार पेरेंट्स भी रियलाइज करते हैं कि हम अपना समय नहीं दे पा रहे हैं। तो ऐसे करके जब ये वर्कशॉप होती है, तो क्या होता है, सबसे पहले हम लोग फॉर्म फिल करा लेते हैं, नाम और सिंपल नाम, मोबाइल नंबर, बच्चों का हम लोग नाम लेते हैं। उसके लिए बच्चों के ड्रीम क्या बनना चाहते हैं, एक फॉर्म बना के उसमें से उनका नाम हो गया, मोबाइल नंबर, बच्चों का ड्रीम क्या रहेगा, उसको हम फॉर्मेट, शुरू में सबके नंबर हमारे पास आ जाते हैं। उसके बाद यहाँ पर क्या हुआ, दो चीज होते हैं, ऑन द स्पॉट वहाँ पर सेल के लिए, प्रोडक्ट के लिए हम ऑफर दे देते हैं। 799 का 700 रुपये आपको ऑफर यहाँ पर प्राइस आपको मिल रहा है।
कुछ लोग ऑन द स्पॉट परचेज कर लेते हैं, और कुछ लोगों के नंबर हमारे पास आ जाते हैं, तो बाद में उनसे बात करके आपके पास एक लिस्ट होती है जिन पे आप काम कर सकते हैं। तो ये एक तरीका होता है जहाँ से लीड जनरेट करने के साथ साथ सेल भी हमारे पास हो जाती है, और इस प्रोग्राम का किसी से भी चर्चा करते हैं तो लोग बहुत वेलकम करते हैं। इसके बाद कई बार ऐसा होता है, हम इस चीज को कहाँ तक ले जा सकते हैं, एग्जाम्पल आपके बीच में है। कोई लिमिट नहीं, हम कहाँ तक इस प्रोडक्ट को लेकर सोच सकते हैं, जा सकते हैं। ये ITBP का है। यहाँ पर जो है लगभग 130 के आसपास इन्वायरो चिप वन शॉट यहाँ पर चले गई थी। तो कहीं पर भी जा सकते हैं, कोई लिमिट नहीं है। जैसे सुरेखा मैम ने बताया कि जहाँ हवा है, जहाँ लोग हैं, आप कहीं भी पहुंच सकते हैं। ये एक वर्कशॉप करी थी पुलिस लाइन पे, जैसे पवित्र मैम ने बोला था। ये परेड पे आते हैं लोग, परेड पे आते हैं, एक्सरसाइज होती है, उसके बाद इकट्ठा होते हैं, उसी समय आपको मिलता है मौका। तो वहां पर आप ये अवेयरनेस प्रोग्राम देते हैं, उसके बाद ये लोग अपने 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 बैरक में चले जाते हैं जहाँ जाएं। यहाँ पर कोई पैसा लेके नहीं आता है, लेकिन आजकल मोबाइल फोन होता है। जैसे ही जब फिर इनसे मिलने के लिए बोलते हैं यहाँ ना, कुछ तो ऑन द स्पॉट आते हैं, मोबाइल सबके पास होता है। फिर आप थोड़ा वेट वहां पर करते हैं तो आराम से यहाँ पर क्या दिखता है, यहाँ पर फैमिली पैक ज्यादा निकलते हैं, क्योंकि आर्मी के अंदर लोग बहुत ज्यादा बात करते हैं। जब उनको मौका मिलता है, एक एक दो दो घंटा बात करते हैं, वो अपनी फैमिली के लिए भी इसको प्रोग्राम को समझने के बाद फैमिली के लिए भी लेते हैं। और सिंपल यहाँ पर डेमो ही होता है, और उसके बेनिफिट वैसे वर्बली बताते हैं, तो भी लोग इसको परचेज कर लेते हैं। और जब हमारी फीडबैक आती है, यानी कि जब हम बच्चों का प्रोग्राम करते हैं, उसकी एक फीडबैक जरूर मैं आपको दिखाऊंगा। नमस्कार दोस्तों, मेरा नाम सुनीता कार्की है। और जो रेडिशन प्रोग्राम हुआ था, तो मेरे बच्चे बहुत फोन देखते थे 24 घंटे। जब भी घर आते थे स्कूल से, तो हमेशा फोन में लगे रहते थे। तो मैंने उनको बोला कि तुम्हें एक प्रोग्राम दिखा के लाती। तब मैं वहाँ आई, तो हमने वो बच्चों ने जो प्रोग्राम देखा था, तो उसके बाद बच्चों ने कसम खाई कि हम फोन पे नहीं लगेंगे। तो अब उससे मतलब ये हो रहा है कि बहुत कम देख रहे हो, जब यूज होता है तभी देखते, नहीं तभी देखते। तो इस प्रकार से हम लोग इस प्रोग्राम के थ्रू कहीं भी, इस प्रोडक्ट के थ्रू आप कहीं भी जा सकते हैं, कुछ भी कर सकते हैं, कितना ही बड़ा बिजनेस कर सकते हैं। तो मेरा पार्ट यहीं पर। ओवर टू सुरेखा मैम। थैंक यू मैम ये मौका देने के लिए। फैंटास्टिक, माय गॉड। एक ही बात कहना चाहती हूँ, आई ओपनिंग। आपका नवीन जी और पवित्रा जी का सेशन इतना आई ओपनिंग था। मतलब अगर कोई सक्सेसफुल नहीं है ना, तो बस वो खुद के ही कर्मों से सक्सेसफुल नहीं है। मेरा दिल मोदी गिर के लिए इतना ग्रेटिट्यूड से भरा हुआ है। मोदी गिर ने इतना कुछ दिया है हमें, पूरा कौन सोने की खान हमें दे रखी है, और अगर हम उसको नहीं खोदते हैं तो हम अपने बच्चों के साथ, अपने सपनों के साथ अन्याय कर रहे हैं। एक ऐसा प्रोडक्ट जिसको लेकर के आप कहीं भी घुस सकते हो, ऐसा प्रोडक्ट जिसको लेकर आप कितनी भी बड़ी सफलता पा सकते हो, और अगर ये एक्टिविटी आप नहीं करो तो आपसे बड़ा पापी कोई हो नहीं सकता, मैं तो ये कहूंगी। और जितने अच्छे तरीके से आप लोगों ने ये समझाया है, मैंने खुद ने अपने आप से कमिटमेंट किया है कि जो ये टूल्स अभी आप लोगों ने दिखाए हैं, ये हम सारे के सारे लोगों को फॉरवर्ड कर देंगे। सब जनों को वो लेमिनेट कराना है, वो फोल्डर बनाना है, यानी वो एक प्रोडक्ट पे काम करो तो उसकी पूरी तैयारी करनी है, और फिर उस तैयारी के साथ धावा बोल देना है। और ये धावा श्रीलंका जाकर के ही रुकेगा, स्विट्जरलैंड जाकर के ही रुकेगा, जिंदगी को जन्नत बना करके ही रुकेगा। इट्स सो अमेजिंग। मेरे को लगता है आज का ये सेशन सबके बहुत काम आने वाला है। जोरदार तालियां में। ಥ್ಯಾಂಕ್ ಯು ಶಾರದಾ, ಗ್ರೇಟ್. ನನಗಂತೂ ತುಂಬಾ ತುಂಬಾ ಐ ಓಪನಿಂಗ್ ಅಲ್ಲಿ ಫಸ್ಟ್ ನನ್ನ ಐ ಓಪನಿಂಗ್ ಅನ್ನ ನಾನು ಹೇಳ್ತೀನಿ. ಅಲ್ಲಿ ಆ ಪ್ರೆಸೆಂಟೇಶನ್ ಮಾಡುವಂತಹ ಇವರನ್ನ ತೋರಿಸಿದ್ರಲ್ವಾ, ಪೊಲೀಸ್ ಎದುರು ಇರ್ಬೋದು, ಪೇರೆಂಟ್ಸ್ ಗಳ ಇದ್ರಲ್ಲಿ ಇರುವಂತದ್ದು. ನಾನಂತೂ ಫಸ್ಟ್ ನನ್ನ ಯೋಚನಾ ಶಕ್ತಿ, ಇಮ್ಯಾಜಿನೇಷನ್ ಅನ್ನ ಅಲ್ಲಿ ಸುಟ್ಟು ಬುಟ್ಟು ಹಾಕೊಂಡು ವೆಂಕಟೇಶ್ ಇದ್ದಾರೆ. ಇನ್ನೊಂದ್ ಕಡೆ ಕೃಷ್ಣ ಫಸ್ಟ್ ಬಂದಿದ್ದೆ ನಂಗೆ ವೆಂಕಟೇಶ್. ಯಾಕೆಂದ್ರೆ ಅವ್ರು ಡಿಜಿಟಲ್ ಕಿಂಗ್ ಅವರಿಗೆ ಇದು ತುಂಬಾ ಸುಲಭ. ಈ ಟೂಲ್ಸ್ ಅಲ್ಲಿ ಅವರೇ ಬೇಕಾದ್ರೆ ಹುಡ್ಕೊಂಡು ರೆಡಿ ಮಾಡ್ತಾರೆ, ನಮಗೆಲ್ಲ ಆದ್ರೆ ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ ಅಲ್ವಾ. ಸೊ ವಿತ್ ದಿಸ್ ಓಕೆ, ಇನ್ನೊಂದ್ಸಲ ಯೋಚನೆ ಬಂತು, ಅಲ್ಲಿ ಕೃಷ್ಣಪ್ಪ ಅವ್ರು ಇದ್ದಾರೆ, ಸೂಟು ಬೂಟು ಹಾಕೊಂಡು ಪ್ರೆಸೆಂಟೇಶನ್ ಮಾಡ್ತಿದ್ದಾರೆ. ಸಿ ಆಕ್ಷನ್ ಮತ್ತೆ ಫಸ್ಟ್ ಇಮ್ಯಾಜಿನೇಷನ್. ಯಾಕೆ ಹೇಳಿ, ನನ್ನ ಮೊಬೈಲು ದೊಡ್ಡದಿದೆ, ಇಷ್ಟು ದೊಡ್ಡದಿದೆ, ಆದ್ರೆ ಅದರ ಒಳಗಡೆ ಇರುವ ಸಿಮ್ ಇಷ್ಟು ಚಿಕ್ಕದು. ಈ ಮೊಬೈಲ್ ಹೇಗೆ ವರ್ಕ್ ಮಾಡೋದು, ಆಗತ್ತೋ ಗೊತ್ತಿಲ್ಲ, ಆಂಡ್ರಾಯ್ಡ್ ಅದು ಇದು ಅಂತ ನಾನು ಯೋಚನೆ ಮಾಡ್ತಾ ಕೂರೋದು ಫಸ್ಟ್, ಅಥವಾ ಸಿಮ್ಮು ಬಂದ ತಕ್ಷಣ ಹಾಕೋದು ಮತ್ತೆ ವರ್ಕೌಟ್ ಮಾಡೋದು ಅಲ್ವಾ. ಸಿಮ್ ಇಲ್ಲದೆ ಮೊಬೈಲ್ ಎಷ್ಟೇ ದೊಡ್ಡದಿರ್ಲಿ, ಎಷ್ಟೇ ಚೆನ್ನಾಗಿರ್ಲಿ, ವರ್ಕ್ ಆಗತ್ತಾ? ಆಗಲ್ಲ.
ಆಕ್ಷನ್ ನೀವು ಎಷ್ಟೇ ಚೆನ್ನಾಗಿ ಮಾಡಿ, ಎಷ್ಟೇ ಅಪ್ಡೇಟ್ ಆಗಿ, ಎಷ್ಟೇ ಇದಾಗ್ಲಿ, ಇಲ್ಲೊಂದು ಯೋಚನೆಗೆ ವಿಜುವಲೈಸೇಷನ್ಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಅದು ಎಷ್ಟೇ ಚೆನ್ನಾಗಿ ಕೆಲಸ ಆದ್ರೂ ನಮ್ಗೆ ರಿಸಲ್ಟ್ ಬರುತ್ತಾ ಅಂತ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬರೋದೆ ಅನ್ನೋದಕ್ಕಿಂತ ಕೆಲಸ ಹೆಚ್ಚು ಚೆನ್ನಾಗಿ ಆಗ್ಬೇಕು ಅಂದ್ರೆ ಫಸ್ಟ್ ಇಮ್ಯಾಜಿನೇಷನ್ ಪವರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಾಗರತ್ನ ಸೂಟು ಬೂಟು ಹಾಕೊಂಡು ನನ್ನ ಮೊಬೈಲ್ ರೇಡಿಯೇಷನ್ ಇಂದ ನನ್ನ ಇದನ್ನ ಹಿಂಗೆ ಮಾಡಿದ್ರು ಅಂತ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ಜಯಶ್ರೀ ಅಂತ ಜಯಶ್ರೀ ಹತ್ರ ಕೇಳ್ತಾ ಇದ್ದೀನಿ. ಅಂದ್ರೆ ಆ ವಿಜುವಲೈಸೇಷನ್ಗೆ ಎಷ್ಟು ಪವರ್ ಇದೆ ಅಂದ್ರೆ, ನನಗೆ ನ್ಯೂರೋಚಿಪ್ ಇಂದು ಈ ತರ ಮಾಡೋದೆಲ್ಲ ಮೊದ್ಲಿಂದ ಗೊತ್ತಿದೆ. ಬಟ್ ಯಾಕೆ ಇದನ್ನ ನೋಡಿದ ತಕ್ಷಣ ನಂಗೆ ತುಂಬಾ ಇನ್ಸ್ಪೈರ್ ಆಯ್ತು. ತುಂಬಾ ಇನ್ಸ್ಪೈರ್ ಆಯ್ತು. ನನ್ನ ಟೀಮಲ್ಲಿ ತುಂಬಾ ಜನ ಇದ್ದಾರೆ ಈ ತರ ಯಾಕಂದ್ರೆ ದೀಪಕ್ ಅವರಂತೂ ಫುಲ್ ಅಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದಾರೆ. ಈಗ ಅಪಾಯಿಂಟ್ಮೆಂಟ್ ಹೇಗೆ ತಗೊಳ್ಳೋದು ಅಂತಲೇ ಕಲ್ತ್ರು. ಅದ್ರಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಕಲ್ತ್ರು ಅನ್ನೋದಕ್ಕಿಂತ ಹೆಚ್ಚು ಫಸ್ಟ್ ಯಾರನ್ನ ನಾವು ಅಪ್ರೋಚ್ ಆಗ್ಬೇಕು, ಆ ಅಡ್ಮಿನ್ ಅನ್ನ ಅಪ್ರೋಚ್ ಆಗಿ ಯಾವ ರೀತಿ ನಾವು ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಯಾವ ರೀತಿ ಅವ್ರ ಹತ್ರ 5 ನಿಮಿಷ ಯೂಸ್ ಮಾಡ್ಕೊಳ್ಬೇಕು. 5 ನಿಮಿಷ 6 ನಿಮಿಷ ಅಂತ ಹೇಳಿದ್ರು, 5 ನಿಮಿಷ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತದನ್ನೆಲ್ಲ ವಿವರಣೆ ಕೊಟ್ರು. ಹಾಗಾಗಿ ನನ್ನ ಒಪಿನಿಯನ್ ಇವತ್ತಿನ ಪ್ರೋಗ್ರಾಮ್ ಅನ್ನ ಈಗ ಇಲ್ಲಿಗೆ ನಿಲ್ಸೋಣ. ಆ ಏನಿದೆ ಲಿಂಕ್ ಅನ್ನ ನಾನು ಕಳಿಸ್ತೀನಿ ಇನ್ನೊಂದ್ಸಲ, ಬೇಕಂದ್ರೆ ಅದು ಫೇಸ್ಬುಕ್ ಅಲ್ಲಿ ಇದೆ, ಕಳಿಸ್ತೀನಿ ಇನ್ನೊಂದ್ಸಲ. ಆದ್ರೆ ದಯವಿಟ್ಟು ಅರ್ಥ ಆಯ್ತು ಅಥವಾ ಆಗಿಲ್ಲ ಅಂತ ಆಕ್ಷನ್ಗೆ ಇದು ಕೊಡ್ಬೇಡಿ. ಫಸ್ಟ್ ಇಲ್ಲಿಗೆ ಆಕ್ಷನ್ ಕೊಡಿ. ಅಲ್ಲಿ ಪಿಕ್ಚರ್ಸ್ ಇದೆ, ಫೋಟೋಸ್ ಇದೆ, ಅದಲ್ಲಿ ನಾನಿದ್ದೀನಿ, ನಾನ್ ಮಾಡ್ತಾ ಇದ್ದೀನಿ ಆ ತರ. ಅಂಡ್ ಒಂದು ಎನ್ವಿರೋಚಿಪ್ಪಿನ BV ಶಾರದಾ ಮೇಡಮ್ ಬರ್ತೀರಾ? ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದಾರೆ ಅವರು. ಎಸ್ ಶಾರದಾ? ಆಕ್ಚುಲಿ ಒಂದು ಎನ್ವೈರೋಚಿಪ್ ಬಿಸ್ನೆಸ್ ವಾಲ್ಯೂಮ್ 333 BV. ಸೊ ಒಂದು 10 ಸೇಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ 3330 BV. ಸೊ ನಮ್ಗೆ ತೂಫಾನ್ಗೆ 4000 ಬೇಕು ಅಂತ ಹೇಳ್ತೀವಲ್ವಾ, ಧನ್ವರ್ಷ್ಗೆ 4000 BV ಹೇಗೆ ಮಾಡೋದು? ಆ ಟೀಮ್ ಇಂದ ಒಂದು 15 BV ಐ ಮೀನ್ 15 ಎನ್ವೈರೋಚಿಪ್ ಸೇಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಆಲ್ಮೋಸ್ಟ್ 5000 BV ಬರುತ್ತೆ. ಗುಡ್, ಥ್ಯಾಂಕ್ ಯು ಶಾರದಾ. ನೋಡಿ, ಈಗ ಧನ್ವರ್ಷ್ ಯಾರಿಗೆ ನೀವು ಮಾಡಿಸ್ಬೇಕು ಅಂತ ಇದ್ದೀರಾ, ಅವರಲ್ಲಿ ಯಾರು 4000 GBV ಆಗ್ಬೇಕು ಅಂತಿದೆ, ಅವರು ಒಬ್ರು 15 ಎನ್ವೈರೋಚಿಪ್ ಸೇಲ್ ಮಾಡಿದ್ರು ಆಗತ್ತೆ, ಇಲ್ಲ ಅವ್ರ ಗ್ರೂಪ್ ಆಗಿ, ಅವ್ರ ಗ್ರೂಪ್ ಅಲ್ಲಿ ಒಂದು 3-4 ಜನ ಅಂದ್ರೆ ಪ್ರಾಸ್ಪೆಕ್ಟ್ಗಳು, ಕಸ್ಟಮರು ಯಾರೆಲ್ಲ ಇದ್ದಾರೆ ಎಲ್ಲರನ್ನ ಸೇರಿಸಿ ಒಬ್ಬೊಬ್ರು ಒಂದೊಂದೊಂದೊಂದು ತಗೊಂಡ್ರು 15 ಆಗತ್ತೆ. ಅಥವಾ ಒಬ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕನ್ಸಲ್ಟೆಂಟ್ ಅಂದ್ರೆ ಯು ಹ್ಯಾವ್ ಟು ಗೋ ಔಟ್. ಅವರ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ, ಸ್ಕೂಲು ಇರುತ್ತೆ. ಇನ್ನು ಏನು ಹೇಳಿದ್ರು ಪವಿತ್ರಾಜಿ ಅವರು, ಐ ರೀಚ್ ದ ಸೊಸೈಟಿ ಅಂದ್ರು. ಸೊಸೈಟಿ ಅಂದ್ರೆ ನೀವು ಯಾವ್ದನ್ನಾದ್ರೂ ತಗೊಳ್ಬಹುದು. ಕಿಟ್ಟಿ ಪಾರ್ಟಿಗಳು ತಗೊಳ್ಬಹುದು, ಈವ್ನಿಂಗ್ ಮೀಟಿಂಗ್ ಲಾಫಿಂಗ್ ಕ್ಲಬ್ಗಳು ಇರುತ್ತೆ ತುಂಬಾ. ನಾನು ನಮ್ಮ ಮೈಸೂರು ಲೇಔಟ್ ಅಲ್ಲಿ ನೋಡಿದ್ದು, ಎಲ್ಡರ್ಸ್ ಎಲ್ಲ ಒಟ್ಟು ಸೇರಿ ಟೀ ಕುಡಿತಾ ಇರ್ತಾರೆ. ಅವ್ರ ಹತ್ರ ಎಲ್ಲ ಒಂದು ಗ್ರೂಪ್ ಆಗಿ ಹೋಗಿ ಒಂದು 2 ನಿಮಿಷ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಇಲ್ಲಿ ಕಳಿಸಿ. ಅಪಾಯಿಂಟ್ಮೆಂಟ್ ತಗೊಳ್ಳೋದು ಮಾತ್ರ ಅಲ್ಲಿ 5 ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು, ಆಮೇಲೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಅವರಿಗೆ ಪ್ರೆಸೆಂಟೇಶನ್ ಕೊಡುವಂತದ್ದು. ಒಂದ್ಸಲ 2 ಸಲ 3 ಸಲ ಆದಾಗ ನಿಮಗೆ ರಿಸಲ್ಟ್ ಬಂದ್ರೂ ಒಳ್ಳೇದು, ಬಾರದಿದ್ರು ಒಳ್ಳೇದು. ಬಂದ್ರೆ ತುಂಬಾ ಒಳ್ಳೇದು, ಬಾರದಿದ್ರೆ ಇನ್ನೂ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕಲಿತೀರಾ ನಿಮ್ಮ ಡೌನ್ಲೈನ್ಗೆ, ಅವಾಗ ಅದನ್ನ ಹೇಳ್ಕೊಡ್ತೀರಾ. ಅದೇ ಒಂದೇ ಸಲದಲ್ಲಿ ನಿಮಗೆ ರಿಸಲ್ಟ್ ಬಂತು ಅಂತಾದ್ರೆ ನೀವು ಡೌನ್ಲೈನ್ಸಿಗೂ ಅದೇ ತರ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ನಾನು ಚೆನ್ನಾಗಿ ಮಾಡಿದೀನಿ ಅಂತ ನನ್ನ ಡೌನ್ಲೈನ್ ಚೆನ್ನಾಗಿ ಮಾಡ್ಲೇಬೇಕು ಅಂತ ಏನಿಲ್ಲ, ನಾನು ಕಲಿಸ್ಬೇಕಲ್ವಾ ಅವರಿಗೆ, ಯಾವ ಪಾರ್ಟ್ ಅಲ್ಲಿ ಕಲಿಸ್ಬೇಕು ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಮೊಬೈಲ್ ಅಲ್ಲಿ ಯಾವ ರೀತಿ ಸಿಮ್ ಇಂಪಾರ್ಟೆಂಟೋ ಅದೇ ರೀತಿ ಎನ್ವೈರೋಚಿಪ್ ಇಂಪಾರ್ಟೆಂಟ್ ಅಂತ ಎಲ್ಲರ ತಲೆಗೆ ಬರುವಂಗ್ ಮಾಡ್ಬೇಕು. ಸಿಮ್ ಯಾಕೆ ಇಂಪಾರ್ಟೆಂಟ್? ಸಿಮ್ ಇಲ್ಲದೆ ಮೊಬೈಲ್ ನಂಬರೇ ಇಲ್ಲ. ಎನ್ವೈರೋಚಿಪ್ ಯಾಕೆ? ಅಲ್ಲೊಂದು ತೋರಿಸಿದ್ರಲ್ವಾ ಒಂದು ಹುಡುಗನ ಮುಖವನ್ನ, ನಿಮ್ಮ ಮಗು ಈ ತರ ಆಗ್ಬೇಕಾ ಅಂತ ಕೇಳಿದ್ರೆ ಸಾಕು, ಆ ಪ್ಯಾರೆಂಟ್ ಬಿಡ್ತಾರೆ ನಿಮ್ಮ ಎನ್ವೈರೋಚಿಪ್ಪಿಗ ಅಥವಾ ಎನ್ವಿರೋಗ್ಲೋಬಿಗ. ಆಫೀಸ್ ಎನ್ವೈರನ್ಮೆಂಟ್ ಅಲ್ಲಿ ಎನ್ವಿರೋಗ್ಲೋಬ್ ಕೂಡ ತುಂಬಾ ಬೇಕಾ, ಮನೆಯಲ್ಲೂ ಬೇಕು. ಅಂತೂ ಎನ್ವಿರೋಚಿಪ್ ಮತ್ತೆ ಗ್ಲೋಬ್ ಅನ್ನ ಹೇಗೆ ಮಾಡೋದು, ಈ ಲಿಂಕ್ ಅನ್ನ ನೀವು ಪುನಃ ಕೇಳ್ಕೊಳ್ಳಿ. ಅರ್ಥ ಆಗದವರಿಗೂ ಪುನಃ ಕೇಳುವಾಗ ಖಂಡಿತ ಅರ್ಥ ಆಗತ್ತೆ. ಇಲ್ಲ ಈ ತರಾನೂ ಇದೆ, ನನ್ನ ಅಪ್ಲೈನ್ ಸಪೋರ್ಟ್ ಅನ್ನ ತಗೊಂಡು ನಾನು ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ತಗೊಳ್ಳಿ ಸಪೋರ್ಟ್ ಅಷ್ಟೇ. ಯಾರಿಗೆಲ್ಲ ಅರ್ಥ ಆಗ್ಲಿಲ್ಲ ಅಪ್ಲೈನ್ ಸಪೋರ್ಟ್ ತಗೊಳ್ಳಿ. ಟೀಮ್ ವರ್ಕ್ ಈಸ್ ಒನ್ ಆಫ್ ದ ಬೆಸ್ಟ್ ಈ ತರದ ಇದ್ರಲ್ಲಿ. ಸೊ ಎಲ್ಲರಿಗೂ ಎಲ್ಲ ಅಪ್ಲೈನ್ಗಳು ಇದ್ದಾರೆ, ಇಲ್ಲಿನೇ ಇದ್ದಾರೆ. ಸೊ ವಿತ್ ದಿಸ್ ಇವತ್ತಿನ ನಮ್ಮ ಮೋದಿ ಕೇರ್ ಆಫೀಸಿನ ಸಕ್ಸಸ್ ಸೆಂಟರ್ MSCಯ ಪ್ರೋಗ್ರಾಮ್ ಅಲ್ಲಿ
ಖಂಡಿತ ಎನ್ವಿರೋಚಿಪ್ನ ಡೆಮೋಸ್ಟ್ರೇಷನ್ ಇರುತ್ತೆ. ಯಾಕೆ ಗೊತ್ತಾ, ಇಲ್ಲಿರುವಂತದ್ದೆಲ್ಲ ಮಾಡಕ್ ಆಗಲ್ಲ ಅನ್ನೋರ್ಗು ಅದು ಸಿಂಪಲ್ 2 ನಿಮಿಷದಲ್ಲಿ ಡೆಮೋಸ್ಟ್ರೇಷನ್ ಮಾಡಿ ಮುಗಿಸುವಂತದ್ದು. ಐ ಥಿಂಕ್ ಶಾರದಾ ಮೇಡಮ್ ಆಲ್ಸೋ ವಿಲ್ ಹೆಲ್ಪ್ ಮೀ ಟು ಡೂ ದ ಡೆಮೋಸ್ಟ್ರೇಷನ್ ಇನ್ ದ ಮೋದಿ ಕೇರ್ ಆಫೀಸ್ ಲಾಸ್ಟ್. ಬಟ್ ಪ್ರೀವಿಯಸ್ ಇದ್ರಲ್ಲಿ ಮಾಡಿದ್ರು ಅದನ್ನ, ಲಾಸ್ಟ್ ಅಲ್ಲಿ ನಂಗೆ ಗೊತ್ತಿಲ್ಲ ಆಗಿದೆಯಾ ಇಲ್ವಾ ಅಂತ. ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಆಕ್ಷನ್ಸ್. ನಮ್ಮ ತೂಫಾನಿಗಿರ್ಬೋದು, ಏನದು ಶ್ರೀಲಂಕಾಕ್ಕಿರ್ಬೋದು, ಧನ್ವಶಕ್ಕಿರ್ಬೋದು, ಅಂತೂ ಎನ್ವಿರೋಚಿಪ್ಪಿನ ಪ್ರಮೋಷನ್. ಎಸ್, ಸುರೇಖಾ ಮೇಡಮ್ ಏನ್ ಹೇಳಿದ್ರು, ತೂಫಾನಿನ ಹೆಸರಲ್ಲಿ ಬಹಾನ. ಇದು ಒಂದ್ಸಲ ತೂಫಾನಿಗೆ ಬಲ್ಲ ಬೇಕಾಗಿರೋದು. ಮೋದಿ ಒಂದ್ಸಲ ಮಾತ್ರ ನಾವು ನಮ್ಮವರಿಗೆ ಇದನ್ನ ಎನ್ವಿರೋಚಿಪ್ ಅನ್ನ ಪ್ರಮೋಟ್ ಮಾಡ್ಬೇಕಾಗಿರೋದು ಅಲ್ಲ ಅಲ್ವಾ. ತೂಫಾನಿನ ಹೆಸರಲ್ಲಿ ಕಲ್ತ್ಕೊಳ್ಳೋದು, ಮಾಡೋದು, ಕ್ರಿಯೇಟ್ ಬಹಾನ. ಬಹಾನ ಅಂದ್ರೆ ನಾನು ಕತೆ ಅಂತ ಹೇಳೋದಕ್ಕಿಂತ ಡ್ರಾಮಾ ಅಂತೀನಿ. ತೂಫಾನ್ ಬಂದಿದೆ ಅಂತ ನಾವು ಅವರಿಗೆ ಹೇಳೋ ಮೊದ್ಲು ಎನ್ವಿರೋಚಿಪ್ ಹೊಸ ಪ್ರಾಡಕ್ಟ್ ಅಂತ ಹೇಳಿದ್ರು ಪರವಾಗಿಲ್ಲ. ಹೊಸ ಪ್ರಾಡಕ್ಟ್ ಅಂತ ಹೇಳೋದಕ್ಕಿಂತ ಅವರಿಗೆ ಅದು ಹೊಸ ಪ್ರಾಡಕ್ಟ್. ನಿಮಗೆ ಯಾವ ರೀತಿನಲ್ಲಿ ಅಲ್ಲಿ ಬಹಾನ ಅಂದ್ರೆ ಡ್ರಾಮಾ ಕ್ರಿಯೇಟ್ ಮಾಡಕ್ ಆಗತ್ತೆ, ಡ್ರಾಮ್ಯಾಟಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡಿ. ತೂಫಾನಿನ ಡ್ರಾಮಾ ಆಗಲ್ಲ ಅಂದ್ರೆ ಎನ್ವಿರೋಚಿಪ್ ಗ್ಲೋಬಿನ ಡ್ರಾಮಾ ಮಾಡಿ. 2 ವರ್ಷ 5 ವರ್ಷ ಹಳೇದು ಬಂದ್ರು ಇಲ್ಲಿ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಡ್ರಾಮಾ ಆಗಿರುತ್ತೆ ನಂದು ಯಾವಾಗ್ಲೂ. ಹಾಗಾಗಿ ಅಲ್ಲಿ ಡ್ರಾಮ್ಯಾಟಿಕ್ ಆಗಿ ಬಟ್ ರಿಯಾಲಿಟಿ ಇರಬೇಕು, ಮಾಡಕ್ಕೆ ಆಗತ್ತೆ ಅನ್ನೋದನ್ನ ಇದು ಮಾಡಿ. ಸೊ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತಿದ್ರೆ 1 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ನಮ್ಮ 7 ನಿಮಿಷ ಹೋಗಿ 8 ನಿಮಿಷ ಆಗತ್ತೆ ಡಿಲೇ. ಎಸ್, ಯಾರಾದ್ರೂ ಬರ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡಿ ಬನ್ನಿ. ಕೃಷ್ಣಪ್ಪ ಒಬ್ರು ಅನ್ಮ್ಯೂಟ್ ಇದ್ದಾರೆ, ಬರುವಂಗಿದ್ರೆ ಇನ್ವೈಟ್ ಮಾಡ್ತೀನಿ. ಅದರ್ವೈಸ್ ಲೆಟ್ ಅಸ್ ಎಂಡ್ ದ ಸೆಷನ್ ವಿತ್ ದ ಅಫರ್ಮೇಶನ್. ಕೃಷ್ಣಪ್ಪ ಅವರು ಅಫರ್ಮೇಶನ್ ಗೆ ಬರಬಹುದು. ಎಸ್ ಕೃಷ್ಣಪ್ಪ, ಓವರ್ ಟು ಯು. ಅಫರ್ಮೇಶನ್ ಹೋಗೋಣ ಮೇಡಮ್. ಎಸ್, ಗುಡ್, ಥ್ಯಾಂಕ್ ಯು. I am the best. I'm the best. I am the winner. I am the winner. I can do it. I can do it. My day. Today is my day. God is there with me God is there always. with me always. Thank you. Thank you. Thank you.